ನಾವು ಗೋಪಾಲ್ಪುರ ಅಂದ್ಬಿಟ್ಟು ಕೆಂಡ್ಗಣ ನಮ್ಮ ಹೆಸರು. ನಾವು ಒಟ್ಟಲ್ಲಿ ಫಸ್ಟು ಹೈನುಗಾರಿಕೆ ಮಾಡ್ತಾಯಿದ್ದೋ. ಅದರಲ್ಲಿ ಹೈನುಗಾರಿಕೆಯಲ್ಲಿ ನಮ್ಗೊಂದು ಸ್ವಲ್ಪ ಇಂಪ್ರೂವ್ ಕಾಣ್ತು. ಒಂದು ಅವಾಗಿಂದ ಒಂದು ಸ್ವಲ್ಪ ವ್ಯವಸಾಯ ಒಂದು ಕಮ್ಮಿ ಒಂದು 3-4 ಹಂಗೆ ಇಟ್ಟಿದ್ದೋ. ಈಗ ಇನ್ನೇನು ಬೇರೆ ಯಾವುದು ಇಲ್ವಲ್ಲ, ಇದು ನಮ್ಗೆ ಇಂಪ್ರೂವ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಇದನ್ನೇ ಮೂವ್ ಮಾಡ್ದೋ. ಈಗ ಇದು ಒಂದು 12 ಅವ. ಈಗ ಅಂದ್ರೆ 1-2 ಕೊಟ್ಬಿಟ್ಟು ಅಲ್ಲಿ ಕರ ಒಂದು 6 ಅವ ಆ ಕಡೆ. ಒಟ್ಟು ಈಗ ಒಂದು 10 ಕರಗಳಿಂದ ಒಂದು 16-17 ಬರ್ತಾವ. ಒಂದು 17. ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ನಾವು ಹೆಚ್ಚು ಕಮ್ಮಿ ಒಂದು ಈಗ ಜಸ್ಟ್ ಮಾಡಿದ್ದು ಈಗ ಒಂದು 5-4 ವರ್ಷ ಆಯಿತು. 3-4 ವರ್ಷ. ಫಸ್ಟು ಅವಾಗಿಂದ ಇದ್ದೋ ನಮ್ಮ ಮನೆ ಹಸ್ಗಳು. ಅವಾಗ ಒಂದು 4 ಇದ್ದೋ. ಇಲ್ಲ ತಂದಿದ್ದು. ಇವತ್ತು ತಂದದ್ದು ಊಟಲ್ಲಿ ಮನೆ ಹಚ್ಕೊಳು ಒಂದು 3 ಹಸ್ಗಳು ಮನೆ ಹಚ್ಕೊಳು. ಹೈನುಗಾರಿಕೆ ಮಾಡಕ್ಕೆ ಮುಂಚೆ ಕೋಳಿ ಫಾರಂ ಮಾಡ್ತಾ ಇದ್ದೋ, ವ್ಯವಸಾಯ ಮಾಡ್ತಾ ಇದ್ದೋ. ವ್ಯವಸಾಯದಲ್ಲಿ ನಮ್ಗೆ ಅಂತ ಏನು ನಮ್ಗೆ ಇದು ಕಾಣಲಿಲ್ಲ. ವ್ಯವಸಾಯದಲ್ಲಿ ಒಂದು ಬಂಡವಾಳ ಹಾಕಿದ್ರೆ ಒಂದು ಸಿಕ್ತು ಅಂದ್ರೆ ಅದರಲ್ಲಿ ಇನ್ನು 5 ಬಂಡವಾಳ ಹಾಕ್ತಾರೆ, ಅದು ಒಂದಪ್ಪ ಸಿಕ್ಕದು ಒಂದಪ್ಪ ಇದು ಮಾಡೋದು. ಹಂಗಾಗಿ ನಮ್ಗೆ ಅದರಲ್ಲಿ ನನಗೆ ಇಂಪ್ರೂವ್ ಕಾಣಲಿಲ್ಲ, ಬೇಜಾರಾಯಿತು. ಮತ್ತು ತಂಬಾಟ ಹಾಕಿದವೆಲ್ಲ ಹೊಲದಲ್ಲಿ ಉತ್ತು ನೆಲದ ಎಲ್ಲ ಇದು ಮಾಡ್ಬಿಟ್ಟು ಟ್ರಾಕ್ಟ್ರಲ್ಲಿ ರೋಟ್ರಿ ಹಾಕ್ಸ್ಬಿಟ್ಟು. ಹಂಗಾಗಿ ಇದನ್ನೇ ನಮ್ಗೆ ಒಂದಷ್ಟು ಸಿಕ್ಕುತ್ತಲ್ಲ ಅಂದ್ಬಿಟ್ಟು ಇದನ್ನೇ ಇದು ಮಾಡ್ದೋ. ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಖರ್ಚು ಜಾಸ್ತಿ. ಇದರಲ್ಲಿ ದನಗಳನ್ನ ಒಂದು ಸ್ವಲ್ಪ ನೋಡಿ ಒಳ್ಳೆ ದನ ಹಿಡಿಬೇಕು. ಮತ್ತು ಎಲ್ಲ ಮನೆಯವರೇ ಮಾಡ್ಕೋಬೇಕು. ಈ ಕೆಲಸ ಮನೆಯವ್ರು ಮಾಡಿದ್ರೆ ಮಾತ್ರ ಇದರಲ್ಲಿ ಯಶಸ್ಸು ಕಾಣಕ್ಕೆ ಸಾಧ್ಯ. ಇದರಲ್ಲಿ ಏನಾರ ನಾವು ಆಳು ಪಾಳು ಕಟ್ಕೊಂಡು ಮತ್ತು ಐಕ ಮಕ್ಳು ಕಟ್ಕೊಂಡು ಮಾಡ್ತೀವಿ ಅಂದರೆ ಅದೆಲ್ಲ ಆಗಲ್ಲ. ಅನುಭವ ಇರೋರೇ ಮಾಡಬೇಕು ಈ ಕೆಲಸ. ಮತ್ತು ಈ ಹಸುಗಳಲ್ಲಿ ಏನಪ್ಪ ಅಂದರೆ ಜಾಸ್ತಿ ಬರೋದು ಕೆಚ್ಚಲು ಬಾವು ದನಿಗೆ. ಇದರಲ್ಲಿ ದನ ಜಾಸ್ತಿ ಕಾವು ಮಾಡ್ತು ಅಂದರೆ, ತಿಂಡಿ ಜಾಸ್ತಿ ಕಾವು ಮಾಡ್ತು ಅಂದರೆ ಯಾವ್ಯಾವ ತಿಂಡಿನ ಕೊಟ್ಟರೆ ಇದರಲ್ಲಿ ಕೆಚ್ಚಲು ಬಾವು ಜಾಸ್ತಿ ಐತೆ. ಅದನ್ನಂತೂ ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಕೋಬೇಕು. ಏನಾರ ಅದು ಕೆಳಗೆ ಸ್ವಲ್ಪ ಬೇಜವಾಬ್ದಾರಿ ಮಾಡ್ತು ಅಂದರೆ ಅದು ತೊಟ್ಟೆ ಹೊಡೈತೆ. ಇನ್ನು 1 ಲಕ್ಷ ರೂಪಾಯಿ ಕೊಟ್ಟು ತಂದಿರೋ ಹಸನ್ನು 20,000ಕ್ಕೂ ತಗೊಳಿಕ್ಕಿಲ್ಲ, ತೊಟ್ಟೆ ಬಾದ್ರೆ ಆ ಥರ. ಹಂಗಾಗಿ ಇದರಲ್ಲಿ ನಾವು ಮೂವ್ ಮಾಡ್ಕೊ ಹೋಯ್ತೇವೆ. ನೀವು ಒಳ್ಳೆ ದನ ತರಬೇಕು ಅಂತ ಹೇಳಿದ್ರಲ್ಲ, ದನ ತರಬೇಕಾದ್ರೆ ಏನ್ ನೋಡಿ ಒಳ್ಳೆ ದನ ತರಬೇಕು? ಏನ್ ನೋಡಿ ಅಂತಂದ್ರೆ, ಈಗ ನೋಡಿ ಈ ಕಡ್ಸು ಇಲ್ಲ ಅದ ಈ ತರ ಒಂದು ಇದಾಗಿರ್ಬೇಕು ಕಡ್ಸ್ಗಳು. ಆಮೇಲೆ ದನ ಒಂದು ಕೆಚ್ಚಲಪಾಯ ಒಂದೇ ಸಮಯ ಇರ್ಬೇಕು, ಆ ಥರ ಹಂಗಿರ್ಬೇಕು. ಮತ್ತೆ ಇದು ಅಷ್ಟೇ, ದನ ಚೆನ್ನಾಗಿ ಇವೆಲ್ಲ ಹಾಲು ಕೊಡೋ ದನ. ಇದು 4 ಅದು 2 4 ಬಿದ್ದ, ಅದು 4. ಇವೆಲ್ಲ ಒಟ್ಟಲ್ಲಿ 4 6 ಅದೊಂದೇ ಆಚೂರಿದ ಲಾಸ್ಟೇ ಹೊಸ ಬಾಯಿ. ಇವೆಲ್ಲ ಅಲ್ಲ ಮೇಲಿರೋ ದನಗಳೇ. ಒಟ್ಟಲ್ಲಿ ದನ 4ನೇ 2ನೇ ಸೂಲಲ್ಲೇ ದನ ತರಬೇಕು. 1ನೇ ಸೂಲು ಒಟ್ಟಲ್ಲಿ ಹಾಲು ಕಮ್ಮಿ, 2nd ಸೂಲ್ಗೆ ಸರಿ 2ನೇ ಸೂಲ್ಗೆ ಅಂದ್ರೆ ಒಟ್ಟಲ್ಲಿ ಹಸ್ನಲ್ಲಿರೋನೇ ತರಬೇಕು. ಯಾಕಂದ್ರೆ ಮೇವೆ ತಕ್ಕ ಮಾಡಕ್ಕೆ, ದಡ್ಗರ್ಕ ತಿನ್ನಕ್ಕೆ ಮಾಡಕ್ಕಲ್ಲಿ ಸೂಲ್ ನಸ್ಗಳು ಏನಪ್ಪ ಅಂದ್ರೆ ಕರ ಹಾಕ್ದಾಗ ಅವು ಸ್ವಲ್ಪ ಕ್ಯಾಲ್ಸಿಯಂ ಕೇಳ್ತವೆ. ಗೊತ್ತಿರೋರು ಮಾತ್ರ ಗೊತ್ತು, ಇಲ್ಲಾಂದ್ರೆ ಅವು ಬಿದ್ದೋಯ್ತವೆ. ಫಸ್ಟು ಒಂದು ಹೊಸ ತಂದಿದೆ ಎಲ್ಲಿ ಇದರಲ್ಲಿ ದೊಡ್ಡಗೌಡ ಕೊಪ್ಪಲಲ್ಲಿ ಹೊಸ್ಕೊಂಡಿತ್ತವು. ಅದೇನು ಮಾಡಿದ್ವಿ, ಭಾರಿ ಚೆನ್ನಾಗಿ ಸಾಕಿದೆ ಹೊಸುವ. ಒಳ್ಳೆ ಹಾಲ್ ಬ್ಲಾಕ್ ಕಸ ಚೆನ್ನಾಗಿತ್ತು, ಒಳ್ಳೆ ಸಖತ್ತಾಗಿ ವರ್ಷ ಮಾಡ್ತು, ಕರನೂ ಆಗ್ತು. ಇವತ್ತು ಹೆಣ್ಗಾರ ಆಗ್ತು, ಇವತ್ತು ಹಾಲು ಕರೆದ್ಬಿಟ್ಟು ನಾಳೆ ಒಟ್ಟಲ್ಲಿ ಇವತ್ತು ಚೆನ್ನಾಗಿತ್ತು, ನಾಳೆಕ್ಕೆ ಒಂದು ಸ್ವಲ್ಪ ಮೇವು ಅಳಕ್ಮೇನಾಗ ತಿಂತಿತ್ತು. ಮೇವು ಸರಿಯಾಗಿ ತಿನ್ನಿಲ್ಲ. ಏನಿಲ್ಲ ಬಿಡು ಅಂದ್ಬಿಟ್ಟಿದ್ರೆ ಮಾಮೂಲಿ ಈಗ ಕರ ಹಾಕಿದ್ರೆ ಅಂದ್ಬಿಟ್ಟಿದ್ರೆ ಕರೆದ್ಬಿಟ್ಟು ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದು ಆಳೆಲ್ಲ ಹೋಯ್ತಿರೋರ್ಗೆ ಗಿಣ್ಣಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಊರ್ ಮನೇಲಿದ್ದಾಗ ಇಲ್ಲಿ ತಿಂತಿಲ್ಲ, ಊರೊಳಗಡೆ ಮನೇಲಿದ್ದೋ. ಆ ಮನೆಗೆ ಹೋಗಿ ಬೆಳಗ್ಗೆ 4 ಗಂಟೆ ಹೊತ್ತಿಗೆ ಎದ್ದು ಎಸ ಕರ್ಕೊಂಡು ತೆಡಿಕೊ ಊಟ ಎಸ ಕರ್ಕೊ ಬರ್ಮ ಅಂತ ಬರೋ ಅಷ್ಟರಲ್ಲಿ ಸತ್ ಬಿದ್ದಿತ್ತು. ಎಷ್ಟು ಗೊತ್ತಾ, ಹೊಸ ಇಲ್ಲಿ ಇವತ್ತು ಇದ್ರೆ ಅದು 2 ಲಕ್ಷ ರೂಪಾಯಿ ಇಲ್ಲ ದನ, ಅಂತ ದನ ಒಳ್ಳೆ ದೊಡ್ಡ ಅಲ್ನಸ. ಆದ ಹಸ ಎತ್ಕೊಂಡು JCB ತಗೋ ಹಾಕ್ತಾರೆ ಜನ ಎಲ್ಲ. ಹಂಗೆ ಇದು ಮಾಡ್ರು, ಯಾವ ಥರ ಹಸ ಸಾಕಿದ ಗೊತ್ತಾ. ಹಂಗೆ ಭಾರಿ ಕಷ್ಟ ದನಗಳಲ್ಲಿ ಮಾತ್ರ ನೋಡ್ಕೋಬೇಕು ಮಾತ್ರ. ಆಮೇಲೆ ಇದರಲ್ಲಿ ಒಟ್ಟಲ್ಲಿ ದನ ನಾವು ಹೆಂಗೆ ನೋಡ್ಕೋಬೇಕು ಅಂದ್ರೆ ಒಂದು ಮಕ್ಕಳ ಥರ ನೋಡ್ಕೋಬೇಕು ದನಗಳ. ಇದಕ್ಕೆ ಮೇವು ತಿಂತ ಇದ್ದ ಮತ್ತು ಮಲ್ಕ ಆಗ್ತಾ ಇದ್ದ ದನ. ತಿಂಡಿ ಯಾಕೆ ಕಮ್ಮಿ ಮಾಡ್ತಾ ಇದ್ವು, ತಿಂಡಿ ಏನು ಅದಕ್ಕೆ ಪ್ರಾಬ್ಲಮ್ ಆಗಿದ್ದು, ಇಲ್ಲ ಅದಕ್ಕೆ ಯಾವ ತಿಂಡಿ ಇಷ್ಟ ಅದನ್ನೇ ಕೊಡಬೇಕು. ಅಡ್ಜಸ್ಟ್ ಆಗಂಟ ದನ ನಮ್ಗೆ ಅಡ್ಜಸ್ಟ್ ಆಗಂಟ ಬಂದಾಗ ಹಂಗೆ. ಆಮೇಲೆ
ನಾವು ತಿಂದೋರಿರ್ತ ಬಿಡು ಅಂದ್ಬಿಟ್ಟು ಅದ ಇದು ಮಾಡಿದ್ರೆ ಹೋಯ್ತು ಅದು ದನ. ಆಮೇಲೆ ನಾವು ಈ ದನ ಸೇರಿಲ್ಲ ಅನ್ನೋಕೆ ಆಯ್ಕಿಲ್ಲ ಆ ಥರ. ಈ ಹೈನುಗಾರಿಕೆ ಅಂದ್ರೆ ಭಾರಿ ತಿಳ್ಕೊಬೇಕು ಮಾತ್ರ. ಇದರಲ್ಲಿ ಭಾರಿ ಕಷ್ಟ ಅದ. ತಿಳ್ಕೊಂಡ್ ಮಾಡಿದ್ರೆ ಮಾತ್ರ ಅವನು ಯಶಸ್ಸು ಕಾಣಕ್ಕೆ ಸಾಧ್ಯ. ಯಾಕಂದ್ರೆ ಸಾಲ ಮೌಟ್ ಮಾಡೋದಂತೂ ಭಾರಿ ಹಿಂಸೆ. ಸಾಲ ಮಾಡಿಬಿಟ್ಟು ಹೊಸ ತಂದ್ಬಿಟ್ಟು ಅದ್ರಲ್ಲಿ ನಾನು ಬೆಳಿತೀನಿ ಅನ್ನೋದೆಲ್ಲ ಸುಳ್ಳು. ಯಾಕಂದ್ರೆ ಇದರಲ್ಲಿ ಹೆಚ್ಚು ಅನುಭವನೂ ಇರಬೇಕು, ಮತ್ತು ಗೊತ್ತಿರೋ ಅವರು ಅನುಭವ ತಿಳ್ಕೊಂಡಿದ್ರೆ ಮಾತ್ರ ಇದರಲ್ಲಿ ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಇದಕ್ಕೇನು ನಾನು ಒಟ್ಟಲ್ಲಿ ಏನು ಅಪ್ಪರ ಏನು ಬಂಡವಾಳ ಹಾಕಿಲ್ಲ ದನಗಳ್ಗೆ. ಒಟ್ಟಲ್ಲಿ ತಿಂಗಳಿಗೆ ನಾನು ಹೆಂಗೆ ಮಾಡಿದ್ರು 1.5 ಲಕ್ಷ ಪೇಮೆಂಟ್ ತಗೋತೀನಿ. 1.5 ಲಕ್ಷದ ಮೇಲೆ ಹೊರತು ಕಮ್ಮಿ ಇಲ್ಲ. ಅದರಲ್ಲಿ ಒಂದು 50,000 ತಿಂಡಿ ಪಂಡಿಗೆ ಖರ್ಚೈತೆ. ಈಗ ನಿಮ್ಮ ಫಾರಮಲ್ಲಿ ಯಾವ್ಯಾವ ತಳಿ ಹಸುಗಳಿದಾವೆ? ಹಸುಗಳು ಅಂದ್ರೆ ನಮ್ಮ ತಾವು ಈಗ ಎಚ್.ಎಫ್ ಅವೆ, ಗಿರ್ಸಿಗಳವೆ, ಆಲ್ ಬ್ಲಾಕ್ ಅವೆ. ಇದು ಆಲ್ ಬ್ಲಾಕ್ ಎಚ್.ಎಫ್ ಅಂತ ಯಾವ ರೀತಿ ಕಂಡುಹಿಡಿಬೇಕು? ಆಲ್ ಬ್ಲಾಕ್ ಎಚ್.ಎಫ್ ಅಂತಂದ್ರೆ ಈಗ ನೋಡಿ, ಅದು ಆಲ್ ಬ್ಲಾಕು. ಆ ಕಡೆ ಸೈಡ್ ಇರೋದು ಅದು ಪ್ಯೂರ್ ಆಲ್ ಬ್ಲಾಕು. ಅದರಲ್ಲಿ ಒಂದು ಟೈಮ್ ಎಚ್.ಎಫ್ ಗಿಂತ ಜಾಸ್ತಿ ಹಾಲು ಬರುತ್ತೆ. ಅದು ಎಚ್.ಎಫ್ ಗಿಂತ ಚೆನ್ನಾಗಿ ಹಾಲು ಕರಿತಾವೆ ಆಲ್ ಬ್ಲಾಕ್ ದನ. ಅದರಲ್ಲಿ ಜಾಸ್ತಿ ದನ ಬೇಕು. ಒಂದು ಟೈಮ್ಗೆ 12-13 ಲೀಟ್ರ್ ಹಾಲು ಕರಿತಾ ಕಮ್ಮಿ ಅಂದ್ರು ತೂಕಕ್ಕೆ. ಆ ಲೀಟ್ರ್ ತಗೊಳಿದ್ರೆ 15 ಲೀಟ್ರ್ ಹಾಲು ಕೊಡ್ತದು ಆ ಥರ. ಆಮೇಲೆ ತಿನ್ನಕ್ಕೆ ಉಣ್ಣಕ್ಕೂ ದನ ಸರಿ. ಇವೆಲ್ಲ ಎಚ್.ಎಫ್ ಹೋಟೆಲಿ ಈಗ ನಮ್ದು ಇದು ಒಂದು ಟೈಮ್ಗೆ ಈ ಹೊಸ ಒಂದು ಟೈಮ್ಗೆ ಒಂದು 15-16 ಲೀಟ್ರ್ ಹಾಲು ಕೊಡ್ತಾ ಕಮ್ಮಿ ಇರುವೆ. ಅದು ನಾವು ನಾರ್ಮಲ್ ತಿಂಡಿ ಮೇವು ಚೆನ್ನಾಗಿ ನಾವು ಅದಕ್ಕೇನು ಬೇರೆ ಅದೇನು ಪೆಸಲಾಗೆ ನಾವು ಮಾಡಲ್ಲ. ಇದಕ್ಕೇನು ಮಾಡ್ತೀವಿ, ಇದೇ ಮೇವು ತಿಂಡಿ ಇಟ್ಕೊಂಡ್ಬಿಡ್ಗೋದು. ಇದು ಈಗ ತಿಂಡಿ ಇಲ್ಲ 3 ದಿನದ ಹೋಟೆಲ್ ತಿಂಡಿ ತಿರುಗಿ ಡೌನ್. ಇದು ಈಗಲೂ ಹೋಟೆಲ್ ಒಂದು 14-15 ಲೀಟ್ರ್ ಹಾಲು ಕಮ್ಮಿ ಇದು ಕರ ಹಾಕಿ ಹಾಲೆ 5-6 ತಿಂಗಳು ಮೇಲಾಯ್ತು. ಎಚ್.ಎಫ್ ಹೊಸ ಇದು. ಮತ್ತು ಆ ಕಡೆದು ಅದು ಒಂದು 15 ಲೀಟ್ರ್ ಕೊಡ್ತೆ. ಹಂಗೆ ಹೋಟೆಲಿಗೆ ಎಲ್ಲ ಹಾಲು ಕೊಡೋದನೇ. ಹಾಲು ಕೊಡೋದು ದನ ಮಡಿಕಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ನಾವು ಹಾಲು ಕೊಡೋ ದನನೇ ಮಡಿಕೋಬೇಕು. ಈಗ 1,60,000 ಕೊಟ್ಟು ತಂದಿದ್ದೀವಿ ಶ್ರೀರಂಗಪುರ ನಾಗಣಿತಾವೋ. ಅದು ನೆಟ್ಗೆ ಹಾಲು ಕರಿನಿಲ್ಲ. ಹಾಲು ಕರಿದೋದಕ್ಕದ ಬರೀ 60,000 ಕೊಟ್ಟು ಹಸಿನಲ್ಲಿ 1,10,000 ಕೊಟ್ಟು ತಂದಿದ್ವಿ. ಎಷ್ಟು ದುಡ್ಡು ಹೋಯ್ತು ಲೆಕ್ಕ ಕಳಿ. ಒಂದು ಹಸಿಗೆ 50,000 ದುಡ್ಡು ಹೊಡೋಯ್ತು. ಕೆಜಿ ಕೊಪ್ಪಳಲ್ಲಿ ಅಂತಂದಿದ್ವಿ 1,35,000 ಕೊಟ್ಟು. 1,35,000 ಕೊಟ್ಟು ಕೆಜಿ ಕೊಪ್ಪಳಲ್ಲಿ ಅಂತಂದು ಅದು ತಗೊಬಂದು ಏನು ಮಾಡ್ರು ಮೇವು ತಿಂಡಿ ಎತ್ತಿಲ್ಲ. ಅದು ಸೋನಸ್ ಅಂತ ತಗೊಂಬಂದಿದ್ಯದ. ಅದು ಮೇವು ತಿಂಡಿ ಏನು ಎತ್ತಿಲ್ಲ. ಗೊತ್ತಿರೋ ಹುಡುಗರು ನನ್ನ ಕರ್ಸಿಡ್ಕ್ ಹೋಗಿದ್ರು. ತೆನಲ್ಲಿ ಹಿಡ್ಕೋಗಿದ್ರು. ಇದನ್ನ ಅಣ್ಣ ನೀನ್ ಕೊಟ್ಟಂಗಿದ್ದು ಅಡ್ಜಸ್ಟ್ ಆಯ್ತ ಕಣ, ಈ ಸಾಕೋಣ ನನಗೆ ಇದು ಕೋಣ ಅಂತ ಅಂದ್ರೆ ಅವರು ಇವ್ ಬೇರೆ ತಗೋಗಿದ್ದಾರೆ ಬೇರೆ ಹುಡುಗರು. ಆಮೇಲೆ ಇಂಥ ಹಸದ ನೋಡೋಣ ಅಂದ್ರು. ಈ ತರ ಹಸ ಹೇಳಿದ್ರಲ್ಲ ನೋಡ್ಕೊಬ್ರು ಮಾತ್ರ ಓದಿ ಹಸ ಇಷ್ಟ ಆಯ್ತು ಹಾಕ ಬಂದೆ. ಇಲ್ಲಿಗೆ ಬತ್ತಲೆ ಅದು ತಿಂಡಿ ಮೇವು ಏನು ಎತ್ತಿಲ್ಲ. 4-5 ದಿನ ನೋಡಿದೆ. ಕೊನೆಗೆ ಒಂದು ವಾರ ಗಂಟೆ ನೋಡಿದೆ ತೈಲೇರಿ ಅನನ ಪ್ಲಸ್ 2 ಹೋಗ್ಬಿಟ್ಟಿದ್ದ ಬಸಿಗೆ. ಅದ ಮೆಡಿಸನ್ ಮಾಡಿಸಿರೋದು ಸರಿಯಾಗಿ ತಿಂಡಿ ಮೇವು ತಿನ್ನಿಲ್ಲ. ಆಗ ತಿರ್ಗಾ ನಾವು ಈ ಕಡ್ಸ ನಮಗೆ ಕೊಡ್ರಪ್ಪ, ನಮ್ಗೆ ಇರಲಿ ಅಂದ್ಬಿಡ್ತೀನಿ. ಆಗ ಅವ್ರಿಗೆ ಕೊಟ್ಬಿಟ್ಟು ಅದರಲ್ಲೂ ಲೆಸ್ ಆಯ್ತು ದುಡ್ಡು. ಅದರಲ್ಲೂ ಒಂದು 35-40 ಸಾವಿರ ದುಡ್ಡು ಆಯ್ತು. ಹಂಗೆ ದನಗಳಲ್ಲಿ ಭಾರಿ ಕಷ್ಟ. 2 ಹಸುಗಳಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಗಂಟೆ ಹೊಟ್ಟಿತ್ತು. ಇವೇನು ನನಗೆ ಒಟ್ಟಲ್ಲಿ ಅಂದ್ರೆ ಯಾಕಂದ್ರೆ ನಾವು ಮಾಡಿರೋದಕ್ಕ ಅದೇ ಹೊಸ್ದಾಗಿ ಸ್ಟಾರ್ಟಿಂಗು ಮಾಡಿದ್ರೆ ಭಾರಿ ಕೈ ಸುಟ್ಕೋಬೇಕಾಯ್ತ. ಇದು ಯಾತಕ್ಕೆ ಬೇಕು ಈ ಕೆಲಸ ಮಾಡ್ಕೊಂಡಲ್ಲ ನಂಗೆ ಆಗ್ಬಿಡುತ್ತೆ. ಅದು ಸಾಲ ಒಟ್ಟಲ್ಲಿ ಮಾಡಿ ತರಕ್ಕೆ ಆಗಿಕ್ಕಿಲ್ಲ. ಈಗ ಸಾಲ ಮಾಡಿ ತಂದ್ಬಿಟ್ಟು ನಾನು ಅದ್ರಲ್ಲಿ ಸಾಲ ತೀರಿಸ್ತೀನಿ ಅನ್ನೋಕೆ ಆಯ್ಕಿಲ್ಲ. ಏನಪ್ಪ ಸ್ವಂತ ದುಡ್ಡಿರ್ಬೇಕು, ಮಾಡಬೇಕು ಆ ಥರ. ಈಗ ಇದು ಒಂದ್ಗಳಲ್ಲಿ ತಗೊಂಬಂದು ಬರೀ 26,000 32,000 ತಗೊಂಬಂದಿದೆ. ಈಗ 6 ಲೀಟ್ರ್ 6.5 ಲೀಟ್ರ್ ಹಾಲು ಕೊಡ್ತದ. ಹಂಗೆ ಡಿಗ್ರಿ ಫ್ಯಾಟ್ ಬರ್ಬೇಕು ಅಂದ್ರೆ ಯಾವ ತಳಿ ಸಾಕ್ಬೇಕು ಮತ್ತೆ ಏನೆಲ್ಲ ಫೀಡ್ ಕೊಡ್ಬೇಕು? ತಳಿ ಮೇಲೆ ಹೋಗಲ್ಲ ಅದು ಡಿಗ್ರಿ ಪ್ಲಾಟ್ ಬರಕ. ಹಾಲು ಡಿಗ್ರಿ ಪ್ಲಾಟ್ ಹೋಗಕ ತಳಿ ಮೇಲೆ ಬರಲ್ಲ. ಏನಾಯ್ತು ಅಂದ್ರೆ ನಮ್ಗೆ ಈಗ ತಿಂಡಿ ನಾವು ಕೊಡ್ತೀವಲ್ಲ ಅದ್ರ ಮೇಲೆ ಡಿಫ್ರೆನ್ಸು. ಎಚ್.ಎಫ್ ಅಲ್ಲೂ ಪ್ಲಾಟು ಡಿಗ್ರಿ ಬರ್ತವೆ. ನಾವು ತಿಂಡಿ ಕೊಡೋದ್ರ ಮೇಲೆ ಡಿಫ್ರೆನ್ಸು. ಈಗ ಇಂಡಿ ಡೈರಿ ಪೀಡ್ಸ್ನ ಹಾಕ್ಬೇಕು, ಇಂಡಿ ಹಾಕ್ಬೇಕು, ಕಳ್ಳಕಾಯಿ ಇಂಡಿ ಡೈರಿ ಪೀಡ್ಸು. ಮತ್ತೆ ಈಗ ನಾವು ಈಗ ವೆಟ್ ಕೇಕು ಇವೆಲ್ಲ ಬಂದವೆ. ಈ ಅವೆಲ್ಲನೂ ಮಿಕ್ಸ್ ಮಾಡಿ ಹಾಕ್ತಾರೆ. ಒಟ್ಟಲ್ಲಿ ಪ್ಲಾಟು ಡಿಗ್ರಿ ಬರ್ತಾವೆ ಚೆನ್ನಾಗಿ ಬರ್ತಾವೆ. ಮತ್ತು ಅಲ್ಜೋಳದ 30 ಕಡ್ಡಿ ಹಾಕ್ಬೇಕು. ಅಲ್ಜೋಳದ 30 ಹಾಕಿದ್ರೆ ಹಾಲು ಬರ್ತವೆ ಚೆನ್ನಾಗೂ ಡಿಗ್ರಿ ಪ್ಲಾಟ್ ಬರ್ತವೆ. ಮತ್ತು ದನ ನಾರ್ಮಲ್ ಆಗಿರ್ತವೆ. ನಾವು ಹಾಲು ಬಿಡೋ ಗಂಟು ಕರೀತಾನೆ ಇರ್ತವೆ ಒಂದಷ್ಟ ತೆನೆ. ಅದ್ರ ನಾವು 6 ತಿಂಗಳಿಗೆ 7 ತಿಂಗಳಿಗೆ ನಾವು ಬಿಡಗಂಟು ಡೇಟ್ ಬರ್ಕೋದು. ಡೇಟ್ ಕೊಡ್ತಿಲ್ದವ್ರೆ ಸುಮ್ಮನೆ ಕರಿತಾನೆ ಇರೋದು. 15 ದಿನದಲ್ಲೇ ಕರ ಹಾಕ್ಬಿಟ್ಟವ್ರೆ ನಮ್ಮ ಸ್ಕೂಲು. ಡೇಟ್ ಬರ್ಕೊಂಡಿತ್ತಿಲ್ಲ ನೋಡು ಐಕ್ಳುಗಳು ನೋಡ್ಕೊ ಬರ್ಕಾರಪ್ಪ ಅಂತ ನಾವು ಲಿಗಬಿಟ್ಟು 1-2 ಹಸ್ಗಳು ಕರ ಬುಟ್ಟೆ 15 ದಿನಕ್ಕೆ ಎಫ್ ಹಾಲು ಬತ್ತು ನೋಡಿ. ಆ ಹೊಸ ಬರೀ 15 ದಿನಕ್ಕೆ ಕರ ಹಾಕ್ಬಿಡ್ತು. 15 ದಿನಕ್ಕೆ ಕರ ಹಾಕ್ತು. ಕೊನೆಯಲ್ಲಿ 15 ದಿನ ಕರ ಹಾಕಿದ್ರೆ ಒಟ್ಟಲ್ಲಿ ಕರ ಅಂತ ಕರ ಕರೀಲಿಲ್ಲ. ಹೋದ್ ಸೂರು 12-13 ಲೀಟರ್ ಕರಿದಿತ್ತು ಟೈಮ್ಗೆ.
ಈ ಸತಿ ಅಂತ ಕರೀಲಿಲ್ಲ. ಯಾಕಂದ್ರೆ ಪಟಾರ್ ಅಂತ ಕರ ಹಾಕ್ಬಿಡ್ತು ಸಡಾರಿಗೆ, ಗ್ಯಾಪ್ ಸಿಕ್ಕಿಲ್ಲ ಅದಕ್ಕೆ. ಏನಪ್ಪ ಅಂದ್ರೆ ನಮ್ಮ ತಿಂಡಿ ಮೇವಿನಿಂದ ಒಂದು 10 ಲೀಟರ್ ದಬಾಯಿಸಿ ಕರೀತು. ಅದು ಎಷ್ಟು ಜಾಸ್ತಿ ದಿನ ಕರೀಲಿಲ್ಲ, ಈಗ ಕಮ್ಮಿ ಆಗದ ಅದು. ಹಂಗೆ ಒಟ್ಟಲ್ಲಿ ಗ್ಯಾಪು ಬೇಕು, ಡೇಟ್ ಬರ್ಕೋಬೇಕು. ಆಮೇಲೆ ನಾವು ಕೂಡ ತಿಂಡಿ ಮೇವಿನಿಂದ ಡಿಗ್ರಿ ಪ್ಲಾಟ್ ಬರೋದು. ಈಗ ನಾವು ಡಿಗ್ರಿ ಪ್ಲಾಟ್ ಬರಲಿಲ್ಲ ಅಂತಂದರೆ ಈಗ ನಾವು ಯಾವ್ಯಾವ ತಿಂಡಿ ಕೊಟ್ಟರು ಬರಲ್ಲ. ಇಂಡಿ ಮುಂದಾಗ ಒಂಚೂರು ಇಂಡಿ ಹಾಕ್ಬೇಕು, ಮತ್ತು ಡೈರಿ ಪೀಡ್ಸ್ ಬಿಡ್ಬೇಕು. ಆಮೇಲೆ ಎಲ್ಲಕ್ಕಿಂತ ಮೇನಾಗಿ ನಮ್ಗೆ ಒಣಮೆ ಒಂದು ಸ್ವಲ್ಪ ಬೀಳ್ಬೇಕು ದನಿಗೆ, ಡಿಗ್ರಿ ಪ್ಲಾಟ್ ಬರೋಕ್ಕೆ. ಅಲ್ಜೋಳ ಕಡ್ಡಿ ಬೀಳ್ಬೇಕು ಮೇನಾಗಿ. ದನ ಕ್ಯಾಲ್ಸಿಯಂ ಪವರ್ ಅದರಲ್ಲಿ ಇರ್ತದೆ. ಅಲ್ಜೋಳ ಕಡ್ಡಿ ಬಿದ್ದಷ್ಟು ದನ ಚೆನ್ನಾಗಿರ್ತವೆ ನೋಡಿ. ಈಗ ನಮ್ಮ ದನಗಳು ಒಟ್ಟಲ್ಲಿ ಯಾವ್ಯಾವ ಕೆಟ್ಟಿದಾವೆ ನೋಡಿ. ಕೆಟ್ಟರೆ ದನ ಓದೋ, ಅದು ಎಷ್ಟು ಕರೆಯೋದಿರಲಿ ಅದೆಲ್ಲ ಲೆಕ್ಕ. ದನನ ನಾವು ಒಟ್ಟಲ್ಲಿ ಒಂದೀಗ ಅದು ಕಮ್ಮಿ ಆಯಿತು ಅಂದರೆ ಈಗ ಅದಕ್ಕೆ ಬೆಲೆ ಹೋಯ್ತು ಅದ್ರದ್ದು. ನೆಕ್ಸ್ಟ್ ಕರಾಗೂ ಅದು ಹಾಲು ಬರಲ್ಲ, ತಡ್ಕೆಂಗೆ ಆಗ್ಬಿಡುತ್ತೆ. ಈಗ ನಮ್ಮ ಕರಾಕಿ ಒಂದೊಂದು 6-7 ತಿಂಗಳಾಗ ಒಂದೊಂದು ವರ್ಷನೇ ಆಗವೆ. ನಾವು ಏನು ಕರಿತಾವೆ ಈಗ ಹೊಸ ಕರೋನಿಗೆ ಕರಿತಾವೆ. ಆ ಥರ. ನಿಮ್ಮ ಫಾರಮಲ್ಲಿ ಅತಿ ಹೆಚ್ಚು ರೋಗ ಬಂದಿರೋದಂದ್ರೆ ಯಾವ ರೋಗ? ನಮ್ಮ ದನಗಳಿಗೆ ಒಟ್ಟಲ್ಲಿ ಸಾಧಾರಣವಾಗಿ ರೋಗ ಯಾವ ಬಂದಿಲ್ಲ. ಅತಿ ಹೆಚ್ಚು ಅಂತಂದ್ರೆ ಈಗ ದನ ಕರ ಹಾಕ್ದಾಗ ಒಂದ್ ಸ್ವಲ್ಪ ನೋಡ್ಕೊಂಡು ತಿಂಡಿ, ಎಲೆ ಬೂಸ, ಬೆಲ್ಲ, ಈ ಡೈರಿ ಪೀಡಿ ಇವಾಗ ಸ್ವಲ್ಪ ಕೊಟ್ಕೋಬೇಕು. ದನ ಏನಾದ್ರು ಸಡನ್ ಆಗಿ ನಾವು ಇಂಡಿಪೆಂಡೆಂಟ್ ಕೊಡ್ತಾರ ಅದೇನಾಯ್ತದ ಇದಾಯ್ತದ, ತಿಂಡಿ ತಿನ್ನಕ್ಕಿಲ್ಲ. ಮತ್ತೆ ತೈಲೇರಿ ಐತೆ, ಅನಲ್ ಪ್ಲಸ್ ಐತೆ, ಆಮೇಲೆ ಟೀಟೋಸ್ ಅಂತ ಆಗ್ಬಿಡುತ್ತೆ. ಈ ಥರ ಅವ್ಯಾವ ಆಗಕ್ಕಿಲ್ಲ. ನಾವು ಸರಿಯಾಗಿ ನೋಡ್ಕೊಬಿಟ್ರೆ ಬೆಲ್ಲ ಬೂಸ ಕೊಟ್ಕೊಂಡು 1 ವಾರ ಮೇಂಟೈನ್ ಮಾಡಿದ್ರೆ, ಆಮೇಲೆ 1 ವಾರ ಕಳೆದ್ಮೇಲೆ ಒಂದಷ್ಟು ಇದು ಯಾವುದೋ ಇಂಡಿ 1 ವಾರಕ್ಕೆ ಹಾಕ್ಬಾರ್ದು. ಇಂಡಿಯಾ ಒಂದು 15 ದಿನ ಕಳಿಬೇಕು ನಾರ್ಮಲಾಗಿ ಹಾಲಿಗೆ ಬರ್ಬೇಕು ಅಂದ್ರೆ. ಮತ್ತೆ ಡೈರಿ ಪೀಡು ಒಂದು ಸ್ವಲ್ಪ ಜೋಳ ನುಚ್ಚಿ ಹಾಕಬೇಕು. ಕಾವಿನಲ್ಲಿ ದನ ಮಡಿಕೋಬೇಕು ಒಂದು 15 ದಿನಗಟ್ಟ, ಯಾಕಂದ್ರೆ ಕರಾಕ್ ತರ್ಸ್ಕೊಳ್ಗೆ. ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಈಗ ಜಾಸ್ತಿ ದನಿಗೆ ಉಸಾರ್ ತಪ್ಪದೇನು ಅಂತ ಉಸಾರ್ ತಪ್ಪದೇನು ಬರಲ್ಲ. ಜಾಸ್ತಿ ಕೆತ್ಲು ಬಾವು ಬರೋದು ದನಗಳಿಗೆ. ಕೆತ್ಲು ಬಾವಿಗೆ ನಾವು ಟ್ಯೂಬ್ ತಗೊಬಂದು ಟ್ಯೂಬ್ ಹಾಕತ್ತೀವಿ. ಮತ್ತೆ ಟ್ಯೂಬ್ ಹಾಕೋದು ಮೆಡಿಸನ್ ಹಾಕ್ಸ್ಕೊತೀವಿ. ಏನಾರು ನಮ್ಗೆ ಅಷ್ಟು ಮೀರಿ ಕೆತ್ಲು ಬಾವು ನಮ್ಮಿದಕ್ಕೂ ಆನಿಲ್ಲ ಅಂದ್ರೆ ಡೈರಿ ಡಾಕ್ಟರ್ ಕೈಲಿ ನಾವು ಕರೆಸ್ಕೆ ಮಾಡಿಸ್ಕೊತೀವಿ. ಮತ್ತು ನಮ್ಮ ಡಾಕ್ಟ್ರು ರಾಜಶೇಖರ್ ಡಾಕ್ಟ್ರು ಬರ್ತಾರೆ. ಅವರು ನಮ್ಗೆ ದೇವ್ರಿದ್ದಂಗೆ. ಅವರು ನಮ್ಗೆ ಬಂದು ನಾವು ಫೋನ್ ಮಾಡಿದಟ್ಟಿಗೆ ಬಂದು ನಮ್ಗೆ ಅವರು ನನ್ನ ಆ ಕಡೆ ಸಹ ಒಂಥರ ಕ್ಯಾಲ್ಸಿಯಂ ಅಂದ್ರೆ ಅದೊಂಥರ ಕ್ಯಾಲ್ಸಿಯಂ ಆಗ್ಬಿಟ್ಟಿತ್ತು. ಆ ಕಡೆ ಸಹ ಅದು ಹರಿಯಾಣದಿಂದ ಅದು ತಂದಿರೋದು, ಹೊಸದ ಹರಿಯಾಣದಿಂದ ತಂದಿರೋದು. ಅದೇನಾಗ್ಬಿಡ್ತು, ತಕ್ಕ ಬಂದು 3 ದಿನಕ್ಕೆ ಕೊಂಬ ಗೋಡಲ್ಲಿ ಗುದ್ಕೊಬಿಡ್ತು. ಅದಕ್ಕೆ BP ಕ್ಯಾಲ್ಸಿಯಂ ಅದೊಂಥರ BP ಕ್ಯಾಲ್ಸಿಯಂ ಕಮ್ಮಿ ಆಗ್ಬಿಟ್ಟು ಅದಕ್ಕೆ BP ಅದು ಎಲ್ಲ ಬೇರೆ ದನಗಳು ಕ್ಯಾಲ್ಸಿಯಂ ಕಮ್ಮಿ ಆದರೆ ಬಿದ್ದೈತವೆ. ಅದು ಬಿದ್ದೋಗಿಲ್ಲ. ಅದು ಅದೇನು ಮಾಡ್ತೀವಿ, ಈಗ ಒಂದು ವಾರದಲ್ಲಿ ಅದಕ್ಕೆ ಎಲ್ಲಿ ನಿಂತೀನಿ ಅದನ್ನೇ ಜ್ಞಾನ ಇಲ್ಲ, ಮನ್ಸಿನ ಮೇಲೆ ಜ್ಞಾನ ಇಲ್ಲ. ಹುಚ್ಚತ್ತರ್ಗ ಆಗ್ಬಿಟ್ಟಿತ್ತು. ಒಂಥರ ನಾಯಿ ಹುಚ್ಚ ನಾಯಿ ಕಡಿದ್ರೆ ಹಾಕಿಲ್ಲ ಆ ಥರ ಆಗ್ಬಿಟ್ಟಿತ್ತು ಅದು ಹಸಿಗೆ. ಅದೇನು ಮಾಡ್ದೋ ಪಾಪ ಡಾಕ್ಟ್ರು ಬಂದರು. ನಾನು ಸರ್ ಫೋನ್ ಮಾಡಿದಟ್ಟಿಗೆ ಬಂದದ್ದನ್ನೇ ಮೆಡಿಸನ್ ಮಾಡಿದ್ರು. ಮೆಡಿಸನ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಕಂಟ್ರೋಲ್ ಆಯ್ತು ಅಂದರು. ಹಂಗೆ ಕಂಟ್ರೋಲ್ ಆಯಿತು. ಕ್ಯಾಲ್ಸಿಯಂ ಈ ಥರ ಇದು ಒಂದು ಕ್ಯಾಲ್ಸಿಯಂ, ಬೇರೆ ಕ್ಯಾಲ್ಸಿಯಂ ಅಂತ ಹೇಳಿದ್ರು. ಈ ಥರನೂ ಆಗ್ಬಿಡ್ತವೆ ಆಯ್ತಾ. ಈಗ ನೆಮ್ಮದಿಯಾಗಿ ತಿಂಡಿ ಮೇವು ಎಲ್ಲ ಬಿಟ್ಟಿತ್ತು. ಅದು ಮೂಗು ಹೊರದೋದ್ರು ಜ್ಞಾನ ಇಲ್ಲ. ಆ ಕಡೆ ಎಡಗ ಈ ಕಡೆ ಎಡಗ ಹಾಕಿ ಆಚುರಿ ತೆಗಿನ ಮರ್ಕು ಕಂಬಕ್ಕೂ ಕಟ್ಟಿದ್ವಿ ಅದನ್ನ ಆ ವಸನ. ಅದೇ ನಾನು ಹೇಳ್ದಲ್ಲ, ಒಂದು 10,000 ರೂಪಾಯಿನ 60,000 ಕೊಟ್ಬಿಟ್ಟು ಅದು ತಂದದ್ದು. ಈಗ ನಿಮ್ಮ ಫಾರಮಲ್ಲಿ ಏನ್ ಮೇವು ಕೊಡ್ತಾ ಇದ್ದೀರಾ ಹಸುಗಳಿಗೆ? ಹಸುಗಳಿಗೆ ಈಗ ನಾವು ಅಲ್ಜೋಳದ ಕಡ್ಡಿ, ಮೊತ್ತ ಕಡ್ಡಿ ಹಾಕ್ತಿವಿ. ಮತ್ತೆ ನೇಪಿಯರ್ ಕಡ್ಡಿ, ಫಾರಂ ಕಡ್ಡಿ ಹಾಕಿದ್ವಿ, ಅವು ಕೊಡ್ತೀವಿ. ಇನ್ನು ಮಾಮೂಲಿ ತಿಂಡಿ. ಒಂದು ಹಸು HF ಹಸು ಕನಿಷ್ಠ ಅಂದ್ರೆ ಎಷ್ಟು ಹಾಲು ಕೊಡ್ಬೋದು? ಕನಿಷ್ಠ ಅಂದ್ರೆ ಈಗ ನಾವು ಅಂದ್ರೆ ನಮ್ತವೇನಂತ ದಪ್ಪಲ್ನವೇನಂತ ಅವೇ ಅಂತ ಹೇಳ್ಕೊಳ್ಳಲ್ಲ. ಒಟ್ಟಿನಲ್ಲಿ ನಮ್ತಾವ ಒಂದು ಟೈಮ್ಗೆ ಒಂದು 15 ಲೀಟರ್ ಕರಿಯೋ ದಬಾಯಿಸಿ 15 ಲೀಟರ್ ಕರಿಯವೇ. ಅದೇ ಎಷ್ಟು ನಮ್ತಾವ ಇರೋದು. 15 ಲೀಟರ್ಗಿಂತ ಜಾಸ್ತಿ ಕರಿಯೋ ಹಸುಗಳು ಇದಾವ? 15 ಲೀಟರ್ ಕರಿಯೋಕ್ಕಿಂತ ಜಾಸ್ತಿ ಕರಿತಾವೆ. ನಮ್ದು ಒಂದಿತ್ತು ಸೋಗ್ ಮಡಿಕೊಂಡಿರು ಬೊಂಬು ಬಜಾರ್ ಸತೀಶಣ್ಣ ಅಂದ್ಬಿಟ್ಟು ದರ್ಶನ್ ಸೋಗ್ ಹೊಡಿಬೇಕು ಅಂತ ಮಡಿಕೊಂಡಿದ್ದ. ಈಗ ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಗಿರ್ಬೇಕು ನಾನು ಆ ಹೊಸ ತಗೊಬಂದು. ಅದೊಂದು ಮಾತ್ರ ನನಗೆ ಗೊತ್ತಿರಂಗೆ ಹೇಳ್ತಿರೋದು. ಅದೊಂದು ಮಾತ್ರ ಒಂದು 20 ಲೀಟರ್ ಹಾಲು ಕರೆದಿತ್ತು ಒಂದು ಟೈಮ್ಗೆ. ಅಂದ್ರೆ ಒಂದು ಕ್ಯಾನ್ 20 ಲೀಟರ್ದು ಮಿಷಿನ್ ಹಾಕೋ ಕ್ಯಾನು, ಆ ಫುಲ್ ಅದೊಂದು ಕ್ಯಾನ್ ಅಲ್ಲ, ಅದೊಂದು ಕರಿತಿತ್ತು. ಅದೊಂದು ಕ್ಯಾನ್ ತುಂಬ್ಕೊಬಿಟ್ಟು ಟ್ಯೂಬ್ ಕಳ್ಕೊಬಿಡವು. ತಿರ್ಗಿ ಎಕ್ಸ್ಟ್ರಾ 1 ಲೀಟರ್ 2 ಲೀಟರ್ ಕರ್ಕೊಬಿಟ್ಟಲ್ಲಿ. ಅದೊಂದು ಹಸ ನಾನು ನೋಡಿದ ಮಟ್ಟಕ್ಕೆ ಅಷ್ಟು ಹಾಲು ಕೊಡ್ತಿದ್ದು. ಈ ಪಂಜಾಬ್ ಹಸುಗಳು 40 ಲೀಟರ್ ಹಾಲು ಕೊಡ್ತವೆ, 50 ಲೀಟರ್ ಹಾಲು ಕೊಡ್ತವೆ ಅಂತಾರಲ್ಲ, ನಿಜನ ಸುಳ್ಳ? ಅದ್ ನನಗೆ ಒಟ್ಟಲ್ಲಿ ನಾನು ಅದನ್ನ ಹೇಳಕ್ಕಾಗಲ್ಲ. ಅಷ್ಟು ಕೊಡ್ತೇವೆ ಅಂತ ನನಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಪಂಜಾಬ್ದಿ ಅದು ಹೇಳ್ದು. ಈಗ ಪಂಜಾಬ್ದಿ ಫಸ್ಟ್ ಒಂದು ಹಸ ಹೇಳ್ದಲ್ಲ, ಅದು ಪಂಜಾಬ್ದಿ ಅಂತ ಕೊಟ್ರು. ಅದನ್ನ ತಕ್ಕ ಬಂದು ಮೇವು ತಿಂಡಿ ತಿನ್ನಿಲ್ಲ. ಈಗ ಅದು ಹರಿಯಾಣ ಪಂಜಾಬ್ದಿ. ಅದು
ಪಂಜಾಬ್ದಿಂದ ಹರಿಯಾಣದಿಂದ 5 ಹಸ ಕಮ್ದಿರೋ ಅದ್ರದ್ದೊಂದು ತಗೊಂಬಂದಿ. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಅದು ಒಂದ್ ಸ್ವಲ್ಪ ಇಲ್ಲಿಗೂ ಅಲ್ಲಿಗೂ ಒಂದ್ ಸ್ವಲ್ಪ ಚೇಂಜ್ ಆಯ್ತವೆ ದನ. ಅಲ್ಲಿ ಒಂದ್ ಸ್ವಲ್ಪ ನಮ್ ತರ ಸಾಧು ಕಮ್ಮಿ, ಒಟ್ಟು ಜಾಸ್ತಿ, ಮತ್ತೆ 1-2 ಲೀಟರ್ ಅದಕ್ಕೆ ಇವು ನಮ್ಮಕ್ಕಿಂತ 1-2 ಲೀಟರ್ ಜಾಸ್ತಿ ಕೊಡ್ತಾವಂತ ನಾ ಹೇಳ್ಬೋದು. ಇನ್ನು ಅದ್ರ ಮೇಲೆ ನಾನು ಹೇಳಕ್ ಹಾಕಿಲ್ಲ. ಇವು 10 ಲೀಟರ್ ಕೊಟ್ರೆ ಅದೇನು ಏನು 1-2-3 ಸೂಲ್ಗೆ 12-3 ಲೀಟರ್ ಕರಿಬೋದೇನೋ ನನ್ನ ಮನ್ಸಿಗೆ. ಈ ತರ ಅದು 35-40 ಲೀಟರ್ ಕೊಡೋದೆಲ್ಲ ನಾನು ಹೇಳಕ್ಕಾಗಲ್ಲ. ಯಾತರ ಈಗ ನಮ್ಮ ಹಸುಗಳು ಏನ್ ಕಮ್ಮಿ ಆಗಿದಾವೆ ಇವು ದೊಡ್ಡ ಹಸುಗಳೇ. ಇವು ನಾವು ಎಷ್ಟೇ ಇದು ಮಾಡಿದ್ರು 15 ಲೀಟರ್ 16 ಲೀಟರ್ ಹೆವಿ ಕರ್ತದೆ ಇದು. ಇದನ್ನ ನೋಡಿದ್ರೆ ನೀವು ಇದ್ರ ವರ್ಷ ಯಾವ ತರ ಹೇಳೋದಿಯೋ. ಈಗ ಇದು ಇನ್ನೇನು ಕರ ಮುಗ್ದಿರೋ ಟೈಮ್. ಈಗ ಇದ್ರ ವರ್ಷ ನೋಡಿದ್ರೆ ಈ ಸೈಜ್ ಕಾಣುತ್ತೆ, ಆ ತರ ಇತ್ತು. ಸೋವಲಿ ಕರಿ ಅಂತ ದನನೇ ಅಷ್ಟು ಚೆನ್ನಾಗಿ ಕಾಣುತ್ತೆ ತುಂಬದೇನೆ ಹೊಸ್ಕರಲ್ಲಿ. ಮಿನಿಮಮ್ ಏನಪ್ಪಾ ಅಂದ್ರೆ ದಬಾಯಿ ಸೇರೋ ತಿಂಡಿ ಪಡ್ಡಿ ಬಿಗ ಕೊಟ್ಟು ಅಲ್ಲೊಳಗೆ ಮಾತಾಕ್ತಾರೆ 18 ಲೀಟರ್ ಕರಿಬೋದು ಹೆವಿ ಅಂದ್ರೆ. ಅಷ್ಟೇ ನಾನು ನೋಡಿರೋದು. ನನ್ನ ಪಂಜಾಬ್ ಅಲ್ಲಿ ಸೆಕ್ಸೆಡ್ ಸೆಮೆನ್ ಯೂಸ್ ಮಾಡಿ ದೊಡ್ಡ ಹಸುಗಳು ಹಾಕ್ಸ್ಕೊತಿದ್ದಾರೆ. ಏನಾದ್ರೂ ನೀವು ಮಾಡ್ತಾ ಇದೀರಾ? ಇಲ್ಲ, ಅದ್ರಲ್ಲಿ ನಾವೇನು ಮಾಡಿಲ್ಲ. ನಮ್ಮ ಹುಡುಗಿ ಇಲ್ಲಿ ಬಸವ ಅಂದ್ಬಿಟ್ಟು ನಮ್ಮ ಡೈರಿ ಹುಡುಗಿ ಅವನೇ, ಅದರಲ್ಲಿ ನಾವು ಅವನ ಕೈಲಿ ಹಾಕ್ಸ್ಕೊತೀವಿ. ಒಟ್ಟಲ್ಲಿ ಎಂತರ ಹೆಣ್ಗರನೇ ಉಡ್ತವೆ ಆ ಥರ 7 ಹಾಕ್ಸ್ಕೊಳ್ಳಿ ಅಂತ ಅದರಲ್ಲಿ ಏನೋ ಹಾಕ್ಸಿಲ್ಲ ನಾವು. ಹೋಟೆಲಿ ಇವನೇ ಹಾಕಿರೋಲ್ಲಿ ಜರ್ಮನಿ ಕರನು ಹುಟ್ಟವೆ ನಮ್ಮ ಅವೇ ನಮ್ಗೆ ಆಲ್ರೆಡಿ. ಇವು ನಮ್ಮ ಹುಡುಗನೇ ಹಾಕಿರೋರಲ್ಲಿ ಇದ್ರದೇ ಜರ್ಮನಿ ಕರ ಹುಟ್ಟದೆ. ಕರುನಲ್ಲಿ ಯಾವ ತರ ಆದಾಯ ನೋಡ್ತೀರಾ? ಕರುನಲ್ಲಿ ಯಾವ್ದಾರ ಆದಾಯ ಅಂತಂದ್ರೆ ಕರುನಲ್ಲಿ ನಾವೇನು ಆದಾಯ ನೋಡಲ್ಲ. ಕರುನಲ್ಲಿ ಆದಾಯ ಸಿಕ್ಕಲ್ಲ ಅಂತ ನಮ್ಗೆ. ಅದು ಕಮ್ಮಿ ಖರ್ಚು ನಮ್ಗೆ ಬೀಳ್ತಾ. ಏನಪ್ಪಾ ಅಂದ್ರೆ ಕರುಗಳು ಹುಟ್ಟಾಗ ಹೆಣ್ಗರುಗಳು ಬೆಳೆಸಿದ್ರೆ ಸ್ವಂತ ನಮ್ಮ ಕರುಗಳಿಗೆ ಇದ್ರ ಜೊತೆಲಿ ಅವನು ಬೆಳ್ಕೊಬಿಟ್ರೆ ಈಗ ನಮ್ಗೆ ಹಸ ತರಬೇಕು ₹1,00,000 ಕೊಟ್ಟು ಅಂತಂದ್ರೆ ಅದು ಮುಂದೆ ಅದಪ್ಪ ಅಮೌಂಟ್ ಆಗ್ಬಿಡುತ್ತೆ, ಬಿಗ್ ಅಮೌಂಟ್. ಅದಕ್ಕಿಂತ ನಾವು ಕರ ಬೆಳೆಸಿದ್ರೆ ಈಗ ಹೆಂಗೆ ಇದ್ರು ಒಂದಷ್ಟು ಹಾಲು ಕೊಡ್ತಾ, ಹಾಲು 1-3 ಲೀಟ್ರ್ 1-2.5 ಲೀಟ್ರ್ ಟೈಮ್ಗೆ ಬಿಟ್ಕೋದು ಕರುಗಳಿಗೆ. ಒಂದಷ್ಟು ಇವಕ್ಕೆ ಅಷ್ಟೊತ್ತಿಗೆ ಅವು ಒಂದಷ್ಟು ಹೋಟೆಲ್ 15-20 ಗಂಟೆ ಒಂಚೂರು ಹಾಲು ಜಾಸ್ತಿ ಕೇಳ್ತವೆ. ಆಮೇಲೆ ಒಂದು ಸ್ವಲ್ಪ ಮೇವು ತಿಂಡಿ ಪಾಠ ಮಾಡ್ಕೊಂಡು ಹಂಗಂಗೆ ರೂಢಿ ಮಾಡ್ಕೊ 1-2.5 ತಿಂಗಳ ಗಂಟೆ ಹಾಲು ಬಿಟ್ಟಿದ್ರೆ ಆಮೇಲೆ ಅವೇ ತಿಂಡಿ ಕಲ್ತ್ಕೊತವೆ. ಮೇವು ತಿಂಡಿ ತಿನ್ಕೊಂಡ್ರೆ ಸಾಕು. ಎಷ್ಟು ತಿಂಗಳಿಗೆಲ್ಲ ಸೆಮೆನ್ ಬರ್ಬೋದು ಅವು ಅಂದ್ರೆ ನಾವು ಸಾಕಿದ್ರೆ ಒಟ್ಟಲ್ಲಿ ಮಿನಿಮಮ್ ಈಗ ನಮ್ಮ ವಿಶ್ವಣ ಸಾಕೋನೆ ಒಂದು ಕರನ ಭಾರಿ ಚೆನ್ನಾಗಿ ಸಾಕೋಣ. ಈಗ ನಾವು ಅದು ನೋಡಿದ್ರೆ 5 ತಿಂಗಳು ಕರೆನೇ ಕಾಣುತ್ತೆ. ಅದೀಗ 2-2.5 ತಿಂಗಳು ಕರೆ ಇರಬೇಕು. ಈಗ ಅದ್ರ ಲೆಕ್ಕ ಹೋದ್ರೆ ಒಂದು 8-9 ತಿಂಗಳಿಗೆ ವೀಟಿಗೆ ಬರ್ಬೋದು. ಅಂದ್ರೆ ಅದಕ್ಕೆ ಏಜ್ ಚಿಕ್ತು, ಅವಾಗಲೇ ಕೊಡ್ಸೋಕ್ಕಾಗಲ್ಲ. ಒಟ್ಟಿಗೆ ಒಂದು ಕರ ಏನಾದ್ರು ವೀಟಿಗೆ ಬಂದು ಅದು ಫಲ ನಿಲ್ಬೇಕು 1 ವರ್ಷ ಬೇಕೇ ಬೇಕು. ಯಾಷ್ಟೇ ಚೆನ್ನಾಗಿ ಸಾಕ್ತಿರುವ, ಯಾಕಂದ್ರೆ ಒಳಗಡೆ ಗರ್ಭ ಚಿಕ್ತು ಮತ್ತೆ ಇನ್ನು ಎಳೆಕರು ದನ ರಾಸಕ್ಕೆ ಬೆಳಿಬೋದು ನಮ್ಮ ತಿಂಡಿ ಮೇವಿನ ತಾಕತ್ನಿಂದ. ಅಂದ್ರೆ ಅದು 1 ವರ್ಷ ಬೇಕೇ, ಒಂದು ವರ್ಷದ ಮೇಲೆ ಬೇಕು. ಅದೇನಿದ್ರು ಕರೆ ಹಾಕ್ಬೇಕು ಅಂದ್ರೆ ಪುನಃ 1-2 ವರ್ಷ ಬೇಕು ನನ್ನ ಲೆಕ್ಕಕ್ಕೆ. ಅದು ವೀಟು ಅದು ಹುಟ್ಟಿ ಅದು ರಿವರ್ಸ್ ಕರೆ ಹಾಕ್ಬೇಕು ಅಂದ್ರೆ ಅದ್ರ ಕರನ 2 ವರ್ಷ ನಾನು ಬೇಕು ಅನ್ಕೋತೀನಿ. ನಿಮ್ಮ ಹಸುಗಳಿಗೆ ಫೀಡ್ ಏನ್ ಕೊಡ್ತಾ ಇದ್ದೀರಾ? ಫೀಡ್ ಅಂದ್ರೆ ಈಗ ಡೈರಿ ಫೀಡ್ ಕೊಡ್ತಾವನಿ, ಮತ್ತೆ ವೆಟ್ ಕೇಕ್ ಅಂತ ತಗೊಬತ್ತಾ ಇದ್ದೆ. ಈಗ ವೆಟ್ ಕೇಕು ಆಗ್ತಾ ಇದ್ದೋ, ಅದು ನನಗೆ ವೆಟ್ ಕೇಕ್ ಹೋಟೆಲಿ ತಗೊಬತ್ತಿದ್ದೋ ತೀರೋಗ್ಬಿಟ್ಟು 2-3 ಸಾರಿ ಅದು ಸಿಕ್ಲಿಲ್ಲ. ಹಂಗಾಗಿ ಹೋಟೆಲಿ ಡ್ರೈ ಫೀಡ್ ಬರ್ತಾಯಿತ್ತು, ಡ್ರೈ ಫೀಡೇ ತಂದು ಹಾಕ್ತಾವನಿ. ಈಗ ಡ್ರೈ ಫೀಡು ವೆಟ್ ಕೇಕು ಜೋಳ ಚಿಪ್ಸು ಅಂತ ತಗೊಬಂದು ಹಾಕ್ತಾವನಿ. ಇಷ್ಟೇ ನಾನು ಆಗ್ತಾ ಇರೋದು. ಈಗ ಇನ್ಯಾವ್ದನ್ನೂ ಆಗ್ತಾ ಇಲ್ಲ. ಸೈಲೇಜು ಫಸ್ಟ್ ಯೂಸ್ ಮಾಡ್ತಾ ಇದ್ದೋ. ಈಗ ಸೈಲೇಜ್ ಏನು ನಮ್ದೇ ಸ್ವಂತ ಕಡ್ಡಿ ಇರೋದ್ರಿಂದ ನಾವು ಅಲ್ಲೇ ಕುಯ್ಕೊಂಬಂದು ಅಲ್ಲೇ ಹೊಡ್ಕೊತೀವಿ. ಹೋಟೆಲಿ ನಮ್ದು ಏನಾದ್ರೆ ಮೇವು ನಮ್ಮಲ್ಲೇ ಖಾಲಿ ಆಗ್ಬಿಟ್ರೆ ನಾವು ಬೇರೆ ಕಡೆಯಿಂದ ತಂದು ನಾವು ಅದನ್ನ ತುಂಬ್ಕೊಂಡೆ ಹಾಕ್ತಿವಿ, ಸೈಲೇಜ್ ಮಾಡ್ಕದೆ. ಇಲ್ಲಾಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ಆದ್ರೆ ನಾವು ಹೊರಗಡೆ ಕೊಂಡ್ತಂದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ನಾವು ಸ್ವಂತ ಬೆಳೆಯೋದೇ ನಮ್ಮ ಸ್ವಂತ ಬೆಳಕಂತ ಹಾಕ್ದ್ರೆ ನಮ್ಗೆ ವರ್ಕೌಟ್ ಆಗೋದು. ಇಲ್ಲನ ಹೋದ್ರೆ ನಾವು ವರ್ಕೌಟ್ ಸಿಕ್ಕಲ್ಲ ನಮ್ಗೆ. ಸೈಲೇಜು ಬೇರೆ ಕಡೆಯಿಂದ ತಗೊಂಬಂದು ಹಾಕಿದ್ರೆ ಏನು ಗೀಟಲ್ಲ ನಮ್ಗೆ. ನಾವೇ ಸ್ವಂತ ಭೂಮಿಲಿ ಬೆಳಕತ್ತೀವಿ, ನಾವೇ ಹಾಕತ್ತೀವಿ. ಈಗ ನಿಮ್ ಮೊದಲು ಒಂದು ಹಸು ಸತ್ತೋಗಿತ್ತು ಅಂತ ಹೇಳಿದ್ರಲ್ಲ ನೀವು, ಹಸುಗೆ ಇನ್ಶೂರೆನ್ಸ್ ಮಾಡಿಸಿದ್ರಲ್ಲ ನೀವು? ಇನ್ಶೂರೆನ್ಸ್ ಮಾಡಿಸಿದೋ ಹೋಟೆಲಿ. ಇನ್ಶೂರೆನ್ಸ್ ಅಂದ್ರೆ ಅದು ಈಗ ₹2,00,000 ಅದ್ರಲ್ಲಿ 50,000 ಬತ್ತು ಅಷ್ಟೇ. ಏನ್ ನಮ್ಗೆ ಇದಾಯ್ತು, ನಾವು ತಂದಿದ್ದೆ ಅಷ್ಟು ರೂಪಾಯಿ ಹಚ್ಕೊಳ್ಳವು. ಇನ್ಶೂರೆನ್ಸ್ ಮಾಡೋದ್ರಿಂದ ಸ್ವಲ್ಪ ಪ್ರಯೋಜನ ಆಗುತ್ತೆ. ಪ್ರಯೋಜನ ಆಗುತ್ತೆ ಇನ್ಶೂರೆನ್ಸ್ ಮಾಡ್ಸೋದ್ರಿಂದ. ಈಗ ನಮ್ಮಂತ ಈಗ ಎಷ್ಟೋ ಒಂದು ಧೈರ್ಯ, ಯಾಕಂದ್ರೆ ಈಗ ಬಡವರು ಬಗ್ರು ಮತ್ತೆ ನಮ್ಮಂತವ್ರು ಈಗ ಹೈನುಗಾರಿಕೆ ನಡೆಸ್ತಾರೆ ಇನ್ಶೂರೆನ್ಸ್ ಧೈರ್ಯದಿಂದನೇ. ಏನಪ್ಪಾ ಅಂದ್ರೆ ಅದರಲ್ಲೂ ಒಂದು ಮಿಸ್ ಆಗೋಗಿತ್ತು. ನಮ್ಮವು ಅದ್ರಲ್ಲೂ ಒಂದು ಇದಾಗ್ಬಿಡ್ತು, ಇನ್ಶೂರೆನ್ಸ್ ತೋಟ ಹಾಳಾಗ್ಬಿಟ್ಟದೆ ಅಂದ್ಬಿಟ್ಟು ಹುಡುಕಿಸಿ ಆಮೇಲೆ 3 ದಿನ ಅಲ್ಲಿಗೆ ಹೋಗಿ ಡೈರಿಗೆ ಆಗ ಅದನ್ನ ಹುಡುಕಿ ಇದು ಮಾಡ್ತೀವಿ. ಹೋಟೆಲ್ ಕೊಟ್ರು ಇನ್ಶೂರೆನ್ಸ್ ತಕೊಂಡು. ಈಗ ಒಂದ್ ಟೈಮ್ಗೆ ನಾವು ಫಸ್ಟ್ ಆಯ್ತಿತ್ತು 100 ಲೀಟರ್ ಆಯ್ತಿತ್ತು ಸ್ಟಾರ್ಟಿಂಗು. ಈಗ ಒಂದು ಸ್ವಲ್ಪ ಜಾಸ್ತಿ ಜನ ಆದ ಹಸುಗಳು ಕರಾಕಿ, ಹಂಗಾಗಿ ಈಗ ಒಂದು ಟೈಮ್ 80 ಲೀಟ್ರು
ಹಾಲು 80, 85, 75 ಈ ಥರ. ದಿನಕ್ಕೆ 160 ಲೀಟರ್ ಹೋಗುತ್ತೆ. 160, 180 ಗಂಟು ಆಯ್ತದ. ಒಂದು ಹೋಟೆಲ್ 160, 150 ಲೀಟರ್ ಮಿನಿಮಮ್. ಒಂದು ತಿಂಗಳು ಪೇಮೆಂಟ್ ಎಷ್ಟು ಬರುತ್ತೆ? ಒಂದು ತಿಂಗಳು ಪೇಮೆಂಟು ನಮ್ಗೆ ಈಗ 80, 85 ಅಂದ್ರೆ ಈ ಥರ 80,000 ಮಿನಿಮಮ್. ಒಂದು 75,000, 1.5 ಲಕ್ಷ ತಿಂಗಳಲ್ಲಿ ಅನ್ಕೋತೀವಿ ನಾವು. ಖರ್ಚು ಖರ್ಚು ಒಂದು ಈಗ ಲೆಕ್ಕ ಕಳೆ ಈಗ ಒಂದು 50,000 ತಿಂಡಿಗೆ ಹೋಯ್ತದೆ. 50,000 ತಿಂಡಿಗೆ ಹೋಯ್ತೆ. ಮತ್ತೆ ಈಗ ಆ ಕಡೆ ಈ ಕಡೆ ಒಂದು ದನಿಗೆ ಹುಷಾರ್ ತಪ್ಪು, ಒಂದು ಮಲ್ಕೆತ್ತೈಲ, ಅದು ಒಂದು ಟ್ಯೂಬು, ಕೆಚ್ಚಲು ಬಾವು, ಅದು ಇದು ಅಂತ ಖರ್ಚು ಒಂದು 20,000 ಬೇಕೇ ಬೇಕು. ನಾನು ಹೇಳಿದ್ದು ಮಿನಿಮಮ್. ಒಟ್ಟು ಅರ್ಧ ಖರ್ಚು ಹೋಗಿ ಹೋಯ್ತೆ, ಇನ್ನು ಅರ್ಧ ಉಳಿಬೋದು ನನ್ನ ಲೆಕ್ಕಕ್ಕೆ. ಈ ಥರ ಡೈರಿಯಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ? ನನಗೆ ಈಗ ಡೈರಿಯಿಂದ ಏನು ಬೆನಿಫಿಟ್ ಸಿಕ್ಕಿಲ್ಲ. ನನಗೆ ಈಗ ಡೈರಿಲಿ ಮ್ಯಾಟು ನನಗೆ ಸಿಕ್ಕಿಲ್ಲ. ಮತ್ತು ಅದು ನಮ್ಮ ಪೇಮೆಂಟಲ್ಲೇ ಹಿಡ್ಕತ್ರ ಓಲೆ ಅದೆಲ್ಲ ಅಲ್ಲ. ಆಮೇಲೆ ಡೈರಿಯಿಂದ ನನಗೆ ಮಿಷಿನು ಹಾಲು ಕರೆ ಮಿಲ್ಕಿಂಗ್ ಮಿಷಿನು ನಾನು ತಗೊಂಡಿಲ್ಲ, ಕೊಟ್ಟಿಲ್ಲ. ಹೇಳ್ದೆ ನಮ್ಮ ಸೂಪರ್ವೈಸರು ಕೊಡ್ತೀರಿ ಸರ್, ತರಿಸ್ತೀರಿ, ಆರ್ಡ್ರ್ ಮಾಡಿವಿ ಅಂತಾರ ಬಂದಿಲ್ಲ. ಆಮೇಲೆ ನಮ್ಗೆ ಯಾವುದೋ ಒಂದು ಹೋಟೆಲಿ ಸೌಲಭ್ಯ ನಮ್ಗೇನು ಪಡೆದಿಲ್ಲ ನಮ್ಮ ಹೋಟೆಲಿ ಡೈರಿ ಕಡೆಯಿಂದ. ನಿಮಗೆ 1 ಲೀಟರ್ಗೆ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? ಈಗ ನಮಗೆ 35 ರೂಪಾಯಿ ಕೊಡ್ತವ್ರೆ. 34 ರೂಪಾಯಿ ಹೋಟೆಲ್ 35 ರೂಪಾಯಿ ಕೊಡ್ತವ್ರೆ ನಮಗೆ. ಇನ್ನು ಸಬ್ಸಿಡಿ ಕಾಸು 5 ರೂಪಾಯಿ, ಅದು ಬೇರೆ. ಅಂದ್ರೆ ಅದು ಬಂದಾಗ ಲೆಕ್ಕ. ಅದು ಒಂದೊಂದು ಸ್ವಲ್ಪ ಬರೋದೇ ಇಲ್ಲ. ಈಗ ಸುಮಾರು ಒಂದು 9 ತಿಂಗಳಿಂದ ಬಂದಿತ್ತಿಲ್ಲ. ಈಗ ಒಂದೇ ಸಾರಿ ಒಂದು 3 ತಿಂಗಳದ್ದು ಹಾಕಿದ್ರು. ಈ ಥರ ಬರುತ್ತೆ. ಅದು ಬರ್ದ್ರೆ ಮಾತ್ರ ನಮ್ಗೆ ವರ್ಕೌಟೇ ಆಗಲ್ಲ ಇನ್ವೆ. ಅದು ಬರಲೇಬೇಕು. ಅದು ಬರ ನಮ್ಗೆ ಏನು ಗೀಟೋದೇ ಇಲ್ಲ. ಅದು ಈ ಹೈನುಗಾರಿಕೆಯಲ್ಲಿ ಮೇನಾಗಿ ಉಳಿಯೋದೇ ಅದು. ನಮಗೆ ಲಾಭ ನಮಗೆ ಕಾಣಬೇಕು ಅಂದರೆ ಅದೇ ಇಂಪಾರ್ಟೆಂಟಾಗಿ 5 ರೂಪಾಯಿ ಸಬ್ಸಿಡಿ. ಯಾಕಂದರೆ ಇದರಲ್ಲಿ ಹಾಲಿನಲ್ಲಿ ನಾವು ಈಗ ಈ ಹಸಕ್ಕೆ ಹಾಲು ಬಿಟ್ರೆ ಇದು ಈಗ ಇನ್ನೂ 3 ತಿಂಗಳು ನಾನು ಸಾಕ್ಬೇಕು ಅಂದರೆ ಇದಕ್ಕೆ ಖರ್ಚು ಎಕ್ಸ್ಟ್ರಾ ಹಾಕ್ಬೇಕು. ಇಲ್ಲಿ ಬರೋ ಲಾಭ ಅಲ್ಲಿ ಕಳ್ಕೊತಾ ಇರ್ತಾರೆ. ಈಗ ನಾನು ಒಂದು 15 ಹಸಿನಲ್ಲಿ ಒಂದು 5 ಹಸ ತೆನೆ ಆಗಿರ್ಬೇಕು, ಅದು ನೆಕ್ಸ್ಟ್ ಕರೋಗ ಅಡ್ಜಸ್ಟ್ ಆಗ್ಬೇಕು ಅಂದರೆ ಈಗ ಇದ್ರ ಲಾಭ ಅಲ್ಕೋಯ್ತಾ ಇರ್ತಾ. ಈ ಥರ ಇದು ಕೊಟ್ಟಿಗೆ ಅಂದರೆ ಇದನ್ನ ನಾವು ಅಂದರೆ ಇನ್ನೂ ಇದು ಅಂತ ಏನು ಹೇಳ್ಕೊಳಂಗೆ ಮಾಡಿಲ್ಲ. ಕೊಟ್ಟಿಗೆ ಸುಮಾರಾಗಿ ಮಾಡಿವಿ. ಈಗ ಹೋಟೆಲಿಗೆ ಕೊಟ್ಟಿಗೆ ಇನ್ನೂ ಬೇರೆ ಕಡೆಯಿಂದ ಇನ್ನೊಂದು ಸ್ವಲ್ಪ ಇದಾಗಿ ಮಾಡ್ಕೊಳಮ್ಮ ಅನ್ಕೊಂಡಿನಿ. ಈ ಹೋಟೆಲಿಗೆ ಅರ್ಜೆಂಟ್ಗೆ ಇಷ್ಟು ಮಾಡ್ಕೊಂಡಿವಿ. ಅಂದ್ರೆ ಇದೇನು ಸಿಂಪಲ್ ಆಗಿ ಮಾಡ್ಕೊಂಡಿವಿ. ಇದೇನು ಅಂತ ಏನು ಖರ್ಚೇನು ಮಾಡಿಲ್ಲ. ಇದಕ್ಕೆ ಒಟ್ಟ ಒಂದು ಲಕ್ಷದೊಳಗೆ ಇದಾಗಿರೋದು. ಅಂದ್ರೆ ನಮ್ದು ಅಲ್ಲಿತ್ತು ಆ ಕಡೆ ಫಾರಮಲ್ಲಿ ಮಾಡಿದ್ದು, ಕೋಳಿ ಫಾರಮಲ್ಲೇ ಮಾಡಿದ್ವಿ ಕೊಟ್ಟಿಗೆ. ಕೋಳಿ ಫಾರ್ಮಲ್ಲಿ ಮಾಡಿ ನಾನೇನು ಮಾಡಿದೆ, ಹಸ್ಕೊಳ್ಳ ನನಗೆ ಬೇಡ. ಇದು ಕೆಲಸ ಮಾತ್ರ ಹಿಂಸೆ. ಇದು ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಈ ಹೈನುಗಾರಿಕೆಯಲ್ಲಿ ಮಾತ್ರ ದನ ಕಟ್ಟಿದ ಮೇಲೆ ಯಾವುದೇ ನೆಂಟರ ಮನೆಗೆ ಹೋದ್ರು ನೈಟೇ ಬಂದ್ಬಿಡ್ಬೇಕು. ಒಂದು ಫಂಕ್ಷನ್ ಇದ್ರೆ ಮುಗಿಸ್ಕೋಬೇಕು. ಇನ್ನು 12 ಗಂಟೆ ರಾತ್ರಿ ಆದ್ರೂ ಬಂದ್ಬಿಡ್ಬೇಕು. ಇನ್ನು ಎಲ್ಲ ಹಬ್ಬ ಗಿಬ್ಬ ಮಾಡೋಕ್ಕಾಗಿಲ್ಲ ಈ ಕೆಲಸ. ಮನೆಯವರೆಲ್ಲ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಈ ಕೆಲಸ. ಇಲ್ಲಾಂದ್ರೆ ಈ ದನ ಬೇಡ, ಈ ಕೆಲಸನೇ ಬೇಡ. ಅದು ಎಷ್ಟೇ ಲಾಭ ಬಂದ್ರು ಈ ಕೆಲಸ ಬೇಡ ಅನ್ಸ್ಬಿಡ್ತಾ. ಮಕ್ಳು ಗಿಕ್ಳೆಲ್ಲ ಸೇರ್ಕೊಂಡು ಮಾಡಿದ್ರೆ ಮಾತ್ರ ಇದರಲ್ಲಿ ಇದು ಮಾಡೋಕ್ಕಾಗಲ್ಲ, ಅಸಹ್ಯ ಪಟ್ಕೊಳಕ್ಕಾಗಿಲ್ಲ. ಇದು ತೊಪ್ಪಗೋರೋರು ಯಾರು ಅದು ಇದು ಅಂತ. ಇದರಲ್ಲಿ ನಾನು ಮಕ್ಕಳು ಮರಿಯೆಲ್ಲ ಅನುಭವವಾಗಿ ಮಾಡಿದ್ರೆ ಮಾತ್ರ ಇದರಲ್ಲಿ ಒಂಥರ ಖುಷಿಯಿಂದ ಮಾಡ್ಬೋದು. ಈಗ ನಾನು ಒಬ್ಬನೇ ಒತ್ತಂತೆ ಎದ್ದು ಬಂದ್ಬಿಟ್ರೆ ಇದರಲ್ಲಿ ನಾನು ಹಾಲು ಕರೆಯಕ್ಕೆ ನಾನು ಡೈರಿ ಟೈಮ್ಗೆ ಹಾಲು ತಗೋಕ್ಕಾಗಲ್ಲ. ನಮ್ಮ ಹುಡುಗರೆಲ್ಲ ಈ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹಾಲು ಕರೆದು ನಮಗೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾನು ಹಾಲನ್ನೇ ತಗೋಕ್ಕಾಗಿಲ್ಲ. ಆದರೂ ಅವರು ಎಕ್ಸಾಮ್ ಇರೋ ಟೈಮಲ್ಲಿ ಒಂದು ದಿವಸ ಬರಲಿಲ್ಲ ಅಂದ್ರೆ ನಮ್ಗೆ ಎಷ್ಟು ನಮ್ಮ ಫ್ಯಾಮಿಲಿ, ನಮ್ಮ ಗಂಡ ಹೆಂಡ್ತಿಗೆ ಭಾರಿ ಹಿಂಸೆ ಹೋಯ್ತಾ. ಅವ್ರು ಬರಲಿಲ್ಲ ಅಂದ್ರೆ ನಾವು ಕರೆಯೋಕ್ಕಾಗಲ್ಲ ಹಾಲ. ಯಾಕೆ ಅಂತಂದ್ರೆ ತಿಂಡಿ ಕೊಡಬೇಕು, ಕೊಟ್ಟಿಗೆ ತೊಳಿಬೇಕು, ತೊಪ್ಪೆಗೆ ಹೊರ್ಬೇಕು, ಭಾರಿ ಹಿಂಸೆ ಆಗೋಯ್ತೆ ಕೆಲಸ. ಹಂಗಾಗಿ ಹುಡುಗರೆಲ್ಲ ಸೇರ್ಕೊಂಡ್ರೆ ಒಂಚೂರು ಇದು ಈ ಥರ. ಇಲ್ಲಿ ಬುಟ್ಟೆನ ಸಾಕಲ್ಲ. ಇವು ಅಂದ್ರೆ ಬಿಡ್ಬೋದು. ಈಗ 1-2 ಆದ್ರೂ ಬಿಟ್ಟು ಮೇಯಿಸ್ಬೋದು. ಈಗ ಇವೆಲ್ಲನೂ ಬಿಟ್ರೆ ಎಲ್ಲಿ ಮೇಯಕ್ಕಿಲ್ಲ ಇವು. ಆಮೇಲೆ ಬುಡ ಅಂತ ದನವಲ್ಲ ಇವು. ಬಿಟ್ರು ಕೂಡ ಇವು ಕುಣ್ದಾಡ್ತವ ಆಚ. ಈ ಹಿಡಿಯಕ್ಕೆ ಹಾಕಿಲ್ಲ ಆಚೆಗೆ ಬಿಟ್ರೆ ಕುಣ್ದಾಡ್ಕೊಂಡು ನಿಂತ್ಕೊತವ. ಆಟಕ್ಕೆ ಯಾರು ನಾನೇನಾರ ಆ ಕಡೆ ಈ ಕಡೆ ನೋಡ್ಬೇಕು, ಯಾರು ಬಂದ್ರೆ ಒಬ್ರು ಯಾವ್ದಾರ ಒಂದು ಹಸ ನಂಗೆ ಗೊತ್ತಿರೋರು ಬೇಕು ಈ ಹಸ ಕೊಡಿ ಅಂತಂದ್ರೆ ಅದನ್ನ ಕೊಡ್ಬೇಕು ಅಂದ್ರೆ ಅವು ಹೋಗೋದೇ ಇಲ್ಲ, ಹೋಗ್ಬಿಟ್ಟವ. ಇಲ್ಲಿ ಅವ್ನ ಕಂಡ್ರೆ ಗುದ್ದಕ್ಕೆ ಹೊಟ್ಟೈತವ, ಬೇರೆನವ್ಗೆ ಕೊಟ್ಬಿಡ್ತಾವ್ರಂತ ಅಂತ. ಇದೊಂದು ಹಸ ಇದು ಆ ಕೆಲಸನೇ ಮಾಡ್ತೋದು. ನಿಮ್ ಹಿಂದ್ಗಡೆ ಇರೋದು ಬೇರೆನ್ ಬಂದು ನೋಡಕ್ಕ ಅವನು ಬಂದ್ರೆ ಅದ ನಮ್ಮ ಮಕ್ಳಿಗೂ ಗುದ್ದಕ್ಕಿಲ್ಲ, ಒಂದು ಯಾತಕ್ಕೂ ಗುದ್ದಲ್ಲ. ಅದು ಒಂದು ಮೊಗ್ಲಲ್ಲಿ ಒಂದು ಕರ ಕಟ್ಟಾಕ್ತರು, ಬೇರೆ ಹಸಿನ ಕರಿ ಗುದ್ದಲ್ಲ. ಇದು ನನ್ನ ಕರಿವೆ ನಂಗೆ ಮಡಿಕತ್ತ. ಆ ಪಾರ್ಟಿ ಒಬ್ಬ ಈ ಹಸ ನನ್ಗೆ ಕೊಡಿ ಬೇಕೇ ಬೇಕು ಅಂತ ನಮ್ಗೆ ಗೊತ್ತಿರೋನೇ ಹಿಡ್ಬಿಟ್ಟ. ಅವನ್ನೇ ಓದಿಕ್ಕೆ ಹೊಟ್ಟೈತು. ಇದು ನನಗೆ ಬೇಡ ಅಂದ್ಬಿಟ್ಟ. ಆ ಥರ ಬೇಡ ಒಕ್ಕಬಿಟ್ರೆ ನಮ್ಮ ಮನೇಲಿ ಇನ್ನು ಹೋಗಕ್ಕಿಲ್ಲ. ಅವಕ್ಕೆ ಅಷ್ಟು ಇದು ಹೋಟೆಲ್ ಏನಪ್ಪ ಅಂದ್ರೆ ಅವು ನಾವು ನೋಡ್ಕೊಂಡ್ರೆ ಅವು ನಮ್ಮನ್ನು ಚೆನ್ನಾಗಿ ಕಾಪಾಡ್ತವೆ. ಈಗ ಮುಂದೆ ಹೈನುಗಾರಿಕೆ ಮಾಡ್ಬೇಕು ಅಂತಿರೋರಿಗೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀರಾ ನೀವು? ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಈಗ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ದನನ ತರಬೇಕು ಅಂದ್ರೆ ಒಂದ್ ಸ್ವಲ್ಪ ಅನುಭವ ಇರೋರ್ನೇ ಕರ್ಕೋಬೇಕು.
ಒಂದು ಈಗ ನಾನು ದನ ತಕ್ಕ ಬರ್ಬೇಕು ಅನ್ನೋ ಹೋಟೆಲ್ ದಳ್ಳಾಳಿಗಳು ಕರ್ಕೋಗಿ ದನ ತರಬೇಕು ಅಂದ್ರೆ ಸ್ವಲ್ಪ ನಾನು ಹಿಂಸೆನೆ. ಯಾಕಂದ್ರೆ ಅವರು ಈಗ ನಾನು ನಾಳಕ್ಕೆ ದನ ತಕ್ಕ ಬರಕ್ಕೆ ಹೋಯ್ತೀನಿ ಅಂದ್ರೆ ಇವತ್ತು ಆಲ್ರೆಡಿ ಅವ್ರು ಫೋನ್ ಮಾಡಿರ್ತಾರೆ ದನಿನವ್ರಿಗೆ, ಇವತ್ತು ನಾಳೆ ಕಚಿನಿ ಅವ್ನು ಬರ್ತಾನೆ ಪಾರ್ಟಿ ಒಬ್ಬ ಅವ್ರಿಗೆ ಗೊತ್ತಿರಿಕಿಲ್ಲ ಏನು ಅವ್ನಿಗೆ ಒಂದು ದಸ ಬೇಕು, ಇಷ್ಟು ಹಾಲು ಅಂತ ಹೇಳು, ಅದು 8 ಲೀಟ್ರ್ ಇದ್ರೆ 10 ಲೀಟ್ರ್ ಹಾಲು ಹೇಳ್ತಾರೆ. ಈ ಥರ ಅವನ್ ತಗು ಅಲ್ಲಿ 10 ಲೀಟ್ರ್ 12 ಲೀಟ್ರ್ ಹಾಲು ಲೆಕ್ಕ ತಗೊಂಡಿರಲ್ಲಿ 8 ಲೀಟ್ರ್ನೂ ಬರಲ್ಲ. ಈ ಥರ ಅದಕ್ಕೆ ನಾನು ಇದು ಮಾಡಲ್ಲ, ಹೋಗ್ಬೇಕು ಡೈರೆಕ್ಟಾಗಿ ಯಾರು ಪಾರ್ಟಿ ತಗೋ ಡೈರೆಕ್ಟಾಗಿ ಪರ್ಚೇಸ್ ಮಾಡಬೇಕು. ಅಣ್ಣ ಈಗ ಹೊಸ್ದಾಗಿ ಹೈನುಗಾರಿಕೆ ಮಾಡ್ತಾವೆ ಕಾರಣ ನನಗೊಂದು 2 ಹಸ ಬೇಕು, ನಿಮ್ಗೆ ಗೊತ್ತಿರತ್ತವೆ ಎಲ್ಲಾರ ಹಿಡ್ಕೋಣ ಇಲ್ಲ ನಿಮ್ತವೆ ಅವರ ಇದ್ರೆ ಕೋಣ ಅಂತ ನಮ್ಮ ಈಗ ಪಾರ್ಟಿಗಳನ್ನೇ ಪರಿಚಯ ಮಾಡ್ತಾರೆ. ಅವರು ಪಾಪ ಯಾರೋ ಈಗ ಮಾಡ್ತಾರೆ ಹೊಸ್ದಾಗಿ ಅಂತ ಪರಿಚಯ ಇದ್ದವ್ರನ್ನ ನೋಡ್ಕೊಂಡು ಹಿಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ದಳ್ಳಾಳಿಗಳ ಮುಖಾಂತರ ಆಮೇಲೆ ದಳ್ಳಾಳಿಗಳು ಹಿಂದಕ್ಕೂ ಬಿಡ್ಸೋಕೆ ಚಾನ್ಸ್ ಕೊಡಲ್ಲ. ಅವನು ಹಿಂದಕ್ಕೆ ಬಿಡ್ಸ್ಕೊಳಕ್ಕಿಲ್ಲ ಕಣಪ್ಪ ಅವೆಲ್ಲ ನನಗೆ ಗೊತ್ತಿಲ್ಲ ಅಂದ್ಬಿಡ್ತಾನೆ. ಅವನು ಅಷ್ಟೇ ಹಸಿನವನು, ಅವೆಲ್ಲ ನನಗೆ ಗೊತ್ತಿಲ್ಲ, ನಿಮ್ಮ ದಳ್ಳಾಳಿ ಉಂಟು ನೀನು ಉಂಟು ಅಂತಾನೆ. ಇದೇ ಹಸಿನ ಪಾರ್ಟಿ ಅಂದ್ರೆ ಹಣ ಈ ಥರ ಆಗೋಯ್ತು ಅಂತಂದ್ರೆ ತಗಪ್ಪ ನಿಂತು ದುಡ್ಡು ಹಿಂದಕ್ಕೆ ಬಿಡಪ್ಪ ನೀನು ಯಾಕೆ ಥರ ಕೆಡ್ಸ್ಕೊಂಡೆ ಅಂತಲೇ ಅಂತಾನೆ. ಇದು ನನಗೆ ಗೊತ್ತಿರೋ ವಿಚಾರ. ಈಗ ದಳ್ಳಾಳಿ ಮುಖಾಂತರ ಹೋದ್ರೆ ದಳ್ಳಾಳಿ ಹಿಂದಕ್ಕೆ ಬಿಡ್ಸೋಕೆ ಚಾನ್ಸ್ ಕೊಡಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಆ ಕಡೆ ಇಬ್ರು ತಗೋ ತಿಂದಿರ್ತಾನೆ. ಅವ್ನು ಹಿಂದಕ್ಕೆ ಬಿಟ್ಟದೆ ಎಲ್ಲಿ ನಾನು ಇದು ಮಾಡ್ಬೇಕಲ್ಲ ಅಂದ್ಬಿಟ್ಟು ಬಿಡ್ಸ್ಕೊಳಕ್ಕಿಲ್ಲ. ಈ ಥರ ಆಯ್ತದೆ. ಆಮೇಲೆ ಸ್ಕೂಲಲ್ಲಿ ಒಟ್ಟಲ್ಲಿ ಫಸ್ಟು ಸ್ಟಾರ್ಟಿಂಗ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬಂಡವಾಳ ಸ್ವಂತ ಬಂಡವಾಳನೇ ಹಾಕ್ಬೇಕು. ಸಾಲ ಮಾಡಿ ತಂದು ನಾನು ತೀರಿಸ್ತೀನಿ ಅನ್ನೋಕ್ಕೆಲ್ಲ ಸುಳ್ಳು. ಇದರಲ್ಲಿ ಹುಚ್ಚು ಜಾಸ್ತಿ. ಎರಡೇನಾರು ತಗೊಂಬಂದು ಅದೇನಾದ್ರು ತಲೆ ಕೆಡಿಸ್ತು ಅಂದ್ರೆ ಅದರಲ್ಲಿ ಲಾಭ ಆಯ್ತು ಅಂದ್ರೆ ಖುಷಿಯಿಂದ ಮಾಡ್ಬೋದು, ಅದ್ರ ಲಾಸ್ ಆಯ್ತು ಅಂದ್ರೆ ಇದ್ರ ಜೊತೆಗೆ ಈಗ ಇದ್ರ ಲಾಸ್ ಆಯ್ತು ಅಂತ ಅದು ಬಿಟ್ರೆ ಇನ್ನು ಅಲ್ಲಿ ಸಾಲ ಬೆಳಿತಿರ್ತೆ. ಇನ್ನು ಬೇರೆ ತಕ್ಕಂದಿರ ಮಾಡ್ಲೇಬೇಕು ಅಂದ್ರೆ ಹೋಯ್ತಾ ಅದು ಇದ್ದಷ್ಟು ಸಾಲ ದಪ್ಪಾದ್ದೆ ಹೊರ್ತು ಇದು ಒಂಥರ ಹುಚ್ಚು. ಇದನ್ನ ಕಟ್ಟಿದ ಮೇಲೆ ಬಿಡೋಕ್ಕೂ ಮನ್ಸು ಬರಲ್ಲ. ಒಂದು ಮನ್ಸು ಬರದು ಹೋಗ್ಲಿಕ್ಕಾಗಿ ಇದ್ರಲ್ಲಿ ಲಾಸ್ ಆಗಿರೋದು ಲಾಭ ಮಾಡ್ಲೇಬೇಕಲ್ಲ, ನಾನು ಎತ್ಬೇಕಲ್ಲ, ಇನ್ಯಾತ್ರಲ್ಲಿ ದಾರಿ ಎತ್ತದು, ಇದರಿಂದನೇ ಎತ್ಬೇಕು ಅನ್ನೋ ಆಸೆ. ಈ ಆಸೆ ಹೋಗಿ ಇದೇನಾಯ್ತದೆ ಸಾಲ ಬೇರೆ ತವ್ರು ಮಾಡಿಸಿ ಇನ್ನೊಂದು ಒಳ್ಳೆ ಆಸೆ ತರಬೇಕಲ್ಲ, ಹಿಂಗಿರ್ಬೇಕಲ್ಲ ಅನ್ನಂಗಾಗಿ ಕೊನೆಯಲ್ಲಿ ಎಲ್ಲ ಇದಾಗೋಯ್ತೆ. ಏನಪ್ಪ ಅಂದ್ರೆ ನೋಡಿ ಮಾಡಬೇಕು. ಇದರಲ್ಲೇನು ನಾನು ಮೋಸ ಅಂತ ಹೇಳಲ್ಲ. ಏನಪ್ಪ ಅಂದ್ರೆ ಇದರಲ್ಲಿ ದನ ಒಳ್ಳೆ ದನ ತರಬೇಕು, ಅದು ತಂದು ತಕ್ಕಾಗ ನಾನು ಕೆಲಸ ಮಾಡಬೇಕು. ಅದನ್ನು ನೋಡ್ಕೊಂಡು ಅದು ಏನು ಮೇವು ತಿಂತಾ ಇದ್ದೋ ಇಲ್ಲ ಮಲ್ಕೆತ್ತಾ ಇದ್ದೋ ನಾರ್ಮಲಾಗಿ ಹಸ ಇದ್ದದೋ ನೆನ್ನೆ ಥರ ವರ್ಷ ಇವತ್ತು ಕಾಣ್ತಾ ಇದ್ದ, ಇವೆಲ್ಲನೂ ಅಬ್ಸರ್ವ್ ಮಾಡಬೇಕು ದನಗಳ. ಅದು ಅಲ್ಲಿ ತಿಂಡಿ ಕೊಟ್ಟಾಯ್ತು, ಮೇವು ಹಾಕಾಯ್ತು, ಅದು ಪಡ್ಗ ತಿನ್ಕೊಂಡು ಮನಗಿರ್ತೆ ಅಂದ್ಬಿಟ್ಟು ನಾನು ಅಲ್ಲೋ ಎಲ್ಲೋ ಇದ್ರೆ ಅದು ಆಗಿಕ್ಕಿಲ್ಲ. ಈ ಥರ ದನ ಕಟ್ಟಿದ ಮೇಲೆ ಒಂದು ಕಣ್ಣು ಇರಲೇಬೇಕು ದನಿನ ಬಗ್ಗೆ. ಇಲ್ಲ ನಾನು ಕಷ್ಟಪಟ್ಟರೆ ಸುಖ ಉಂಟು. ಯಾಕೆ ಹೇಳ್ತೀನಿ ಅಂತಂದ್ರೆ ಹೈನುಗಾರಿಕೆಯಲ್ಲಿ ನಾನು ಯಾಕಂದ್ರೆ ಲಕ್ಷ್ಮಿ ನಾನು ಅನ್ನ ಉಣ್ತಾವನೆ, ಅದ್ರಲ್ಲಿ ನಾನು ಮೋಸ ಸುಳ್ಳು ಹೇಳಕ್ಕಾಗಿಲ್ಲ. ನನಗೆ ಹೋಟೆಲಿ ಅದನ್ನು ನಾನು ನೆಂಬೀನಿ, ಅದ್ರಲ್ಲಿ ನಾನು ಅನ್ನ ಉಣ್ತಾವನಿ ನೆಮ್ಮದಾಗ ಅವನಿ ಆರಾಮಾಗಿ, ಏನು ತೊಂದರೆ ಏನಿಲ್ಲ ನನಗೆ. ಈ ಲಕ್ಷ್ಮಿ ನಾನು ನೆಂಬೀನಿ. ಈಗ ನೋಡಿ ಇದು ನನಗೆ ಹೋಟೆಲಿ ಇವೆಲ್ಲ ನನಗೆ ಚಿನ್ನ ಅಂತಾನೆ ನಾನು ಹೇಳ್ಕೊತೀನಿ. ಯಾಕಂದ್ರೆ ಈ ದನಗಳು ನನಗೆ ಯಾವ ಬೇಜಾರಾಗಂಗೆ ಮಾಡಿಲ್ಲ. ಬೇಜಾರಾಗಂಗೆ ಮಾಡೋದು ನಾನು ಮಡಿ ಕಳೆದಿಲ್ಲ ಕೊಟ್ಟಗಲಿ. ಯಾಕಂದ್ರೆ ದನ ತಿಂದ್ಬಿಟ್ಟು ತಿನ್ನ ತಕ್ಕಾಗಿ ನನಗೆ ಕೊಂಡಿಲ್ಲ ಅಂದ್ರೆ ನಾನು ಮಡಿ ಕಳಲ್ಲ. ಯಾಕಂದ್ರೆ ಹೇಳೋದಲ್ಲ, ಯಾರಿಗ್ಯಾರೋ ಕಮ್ಮಿಲಿ ಯಾರು ಕೊಟ್ಬಿಡ್ತೀನಿ, ಇಲ್ಲ ನಾನು ಕೊಟ್ಟಗಲಿ ಮಡಿ ಕಳಲ್ಲವ. ಯಾಕಂದ್ರೆ ಅವು ಮಡಿಕರು ನನಗೆ ಸಂಪಾದನೆ ಸಿಕ್ಕಲ್ಲ, ಲಾಭ ಅದೇ ಬೇರೆಯವ್ರು ಬರಲ್ಲ, ಅದೇ ಖಾಲಿ ಮಾಡ್ಬಿಡ್ತೆ. ಈಗ ಒಂದು ಹಸ ಇತ್ತು ದಪ್ಪಸ, ಏನು ದೊಡ್ಡ ಆನೆ ಥರ ಇತ್ತು ಒಂದು ಹಸ, ಅದನ್ನ ತಗೊಂಬಂದಿದ್ದು ಹೇಳ್ದಲ್ಲ ಈಗ ಶ್ರೀರಾಮ್ಪುರದಲ್ಲಿ ತಗೊಂಬಂದಿ ಅಂತ. ಈ ಕಡ್ಸಿಗಿತ್ತು ಇನ್ನೂ ದೊಡ್ಡದದು. ಒಂದು ಹಸ 3 ಹಸಿನ ಮೇವು ತಿನ್ನೋದು, ತಿಂಡಿನೂ ಅಷ್ಟೇ 1 ಬಕೆಟ್ ತಿನ್ಬಿಡೋದು. ಹಾಲು ಮಾತ್ರ 7-8 ಲೀಟ್ರ್ ಹಾಲು, ಎಷ್ಟು 10 ಲೀಟ್ರ್ ಹಾಲು. ಅದ್ರ ಮೇಲೆ ಅದು ಕೊಡ್ಬೇಕಾಗಿದ್ದು ಎಷ್ಟು ಗೊತ್ತೋ 17-18 ಲೀಟ್ರ್ ಹಾಲು ಮಿನಿಮಮ್ ಅದು ಇದ್ದಿದ್ದಕ್ಕೆ. ಅದು ಅಷ್ಟೇ ಚೆನ್ನಾಗಿ ಅದು ತೆನಲ್ಲಿ. ಈಗ ಬೇಸಿಗೆಲ್ ತಂದಿದ್ದು ನನ್ನ ಹೊಸನ ಮಳೆ ಬಿದ್ದರೆ 1.5 ಲಕ್ಷಕ್ಕೆ ಹೊಸ ಇಲ್ಲ ಅಂತ ಹೇಳಿದ್ರು ಹಸಿನ ಮಾಲೀಕರು. ಅದಕ್ಕಾಗಿ ಅದು ಇರ್ಲಿ, ಅದು ಹೊಸ ಒಂದು 15 ಮಿನಿಮಮ್ ಕಮ್ಮಿ ಅನ್ನೋ ಒಂದು 14-15 ಕೊಡ್ತೆ ಅಂತ ಲೆಕ್ಕ ತಗೊಬಂದು ಅದೇನು ಮಾಡ್ತು ತಗೊಬತ್ತಾನೆ ಫುಲ್ಲು ಹೊಸ ನೀಲಾಗೋಯ್ತು. ಏನಾಯ್ತು, ಒಂದೊಂದು ಬಕೆಟ್ ರಕ್ತನೇ ರಕ್ತನೇ ಕರೆದ್ಬಿಡ್ತು. ಹೊಸ ಫುಲ್ಲು ಮೈ ಬಿಟ್ಬಿಡ್ತು. ಮನೆಗೆ ಬೆಡ್ ಕಮ್ಮಿ ಆಯ್ತು, ಹೊಸ ತಿಂಡಿ ಮೇವು ಕಮ್ಮಿ ಮಾಡ್ಬಿಡ್ತು. ಆಮೇಲೆ ಹೋಗಿ ಚೆಕ್ ಮಾಡ್ತಾರೆ 12+ ತೈಲರ್ 2 ಆಗವಂದ್ರು. ಆಗ ಮೆಡಿಸನ್ ಮಾಡಿಸ್ತಿ, ಹೊಸ ಮೇಗಡ್ಗತ್ತು ಚೆನ್ನಾಗಿ. ಹಾಲೇನಂತ ಹಾಲು ರಿಪೀಟ್ ಆಗಲಿಲ್ಲ, ಬರಲಿಲ್ಲ, ಹೊಸನೇ ಕಮ್ಮಿ ಕೊಟ್ಬಿಟ್ಟು. ಅದ ಮೆಡಿಸಿನ್ ಖರ್ಚು ಅಂದ್ರೆ ಈಗ ಲೆಕ್ಕ ಕಳಿಯೋದು 10,000 ರೂಪಾಯಿ ಖರ್ಚು ಬಿದ್ಬಿಡ್ತು. ಈಗ 12+ ತೈಲರಿಗೆ ಒಂದು ಇಂಗ್ಲೇಷನ್ ಮಾಡ್ಸಿರೋಕೆ 2,000 ರೂಪಾಯಿ ಬೇಕು ಅಂತ ಒಂದು 3 ಇಂಗ್ಲೇಷನ್ ಮಾಡ್ತಾರೆ. ಮತ್ತೆ ಎಕ್ಸ್ಟ್ರಾ ಮೆಡಿಸಿನ್ ಹೇಳ್ತಾರೆ, ಅವೆಲ್ಲ ನಾವು ತರಬೇಕು. ಅವೆಲ್ಲ ತಕೊಂಡ್ ಮಾಡೋಷ್ಟರಲ್ಲಿ ಒಂದು ಅದು ರೆಡಿ ಆದ್ರೆ
ಅದು ಚೆನ್ನಾಗಿ ರೆಡಿಯಾಗಿ ನಾರ್ಮಲಾಗಿ ಹಾಲು ಬಂದು ಮತ್ತೆ ಚೆನ್ನಾಗಿ ಮೇವು ತಿಂಡಿ ಎತ್ಕದ ಇಲ್ಲ ದುಡ್ಡು ವೇಸ್ಟು ನಾವು ಖರ್ಚು ಮಾಡೋದು ವೇಸ್ಟೇ ಆ ಥರ ಹೋಯ್ತಾ ಹಿಂಗೆ ಹೈನುಗಾರಿಕೆಲ್ವ ಒಟ್ಟಿನಲ್ಲಿ ಹೈನುಗಾರಿಕೆಯಲ್ಲಿ ದನ ನಮ್ಗೆ ಅದಕ್ಕೆ ಹೇಳೋದು ನಮ್ಮ ಅಡ್ಜಸ್ಟ್ ಆಗಿರೋ ದನ ಕೊಡೋದು ತರೋದ್ರಲ್ಲೇ ರೈತ ಹೈನುಗಾರಿಕೆ ನಡೀಸಕ್ಕಾಗಲ್ಲ. ಮನೆ ದನ ಅಂದ್ಬಿಟ್ಟು ಅವು ನಮ್ಗೆ ಅಡ್ಜಸ್ಟ್ ಆದ್ಮೇಲೆ ದನನ ನಾವು ಕೊಡ್ನೇಬಾರ್ದು. ನೋಡಿ ಇದು ಗಡ್ತಾಳ ವರ್ಷನೇ ಕಾಣಕ್ಕಿಲ್ಲ, ಇದು ಇಂಥ ದನ ಮನೆಯಿಂದ ಆಚೆಗೆ ಕೊಡ್ನೇಬಾರ್ದು. ಈಗ ಇದು ಇಷ್ಟಪ್ಪ ಕೆತ್ಲೆ ಕಾಣ್ತಾವಲ್ಲ ಅದು ಇದ್ರಲ್ಲಿ ಕರೆಯಲ್ಲ, ಇದು ಕೆತ್ಲೆ ಕಾಣಲ್ಲ ಒಳಗೆ ಇತ್ಲು. ಒಳಗೆ ಇತ್ಲು ಒಳ್ಳೆ ಹಾಲು ಕರೀತ. ಒಂದು ಈಗಲೂ ಕರಕ್ಕೆ 6 ತಿಂಗಳು ಮೇಲಾಗದ, ಈಗಲೂ 12 ಲೀಟರ್ ಹಾಲು ಕೊಡ್ತಾ. ಇದು ಯಾರು ಇಷ್ಟು ಹಾಲು ಕೊಡ್ತಾ ಅನ್ನಕ್ಕೆ ಇಲ್ಲ. ಆಮೇಲೆ ಇದು ಎಷ್ಟು ದಿನಕ್ಕೆ ಕರಾಕ್ತು ಗೊತ್ತಾ? ಬರೀ 15-20 ದಿನಕ್ಕೆ ಕರಾಕ್ಬಿಡ್ತು. ಇದು ಡೇಟ್ ಬರ್ಕೊಂಡತ್ತೆ. ನಾವು ಓದ್ಸೂಲ್ನಲ್ಲಿ ನಾವು ಡೇಟ್ ಬರ್ಕೊಂಡತ್ತೆ 15 ದಿನ 20 ದಿನಕ್ಕೆ ಕರಾಕ್ಬಿಡ್ತು. ಈಗ 2ನೇ ಸೂಲಿಗೆ ಇದು ಕರಾಕಿರೋದು. ಈಗ 6 ಇಲ್ಲ ತಂದದ್ದು 4 ತಂದಿದ್ದು, ಈಗ 6 4 ತಂದಿದೆ, ಈಗ 6. ಈಗ ನಿಮ್ ಪ್ರತಿದಿನದ ದಿನಚರಿ ಯಾವ ರೀತಿ ಇರುತ್ತೆ? ಏನ್ ಹೇಳಿ? ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? ನಾವ ಬೆಳಿಗ್ಗೆ ಹೋಟೆಲಿ ಈಗ 4:15 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಎದ್ದು ಗೊತ್ತಂತ ತೊಪ್ಪ ಎಲ್ಲ ಗೋರಿ ಕೊಟ್ಗೆ ತೊಳೆದು ದನ ಎಲ್ಲ ತೊಳೆದು ಕ್ಲೀನ್ ಮಾಡಿ ರೆಡಿ ಮಾಡೋ ಹೊತ್ತಿಗೆ 6 ಗಂಟೆ. 6 ಗಂಟೆಗೆ ಎದ್ಬಿಟ್ಟು ಹೊಸ ಕರ್ಕೊ ಹೋಗಿ ಹೊಸ ಹಾಲು ಹಾಕ್ತಿವಿ. ಯಾಕಂದ್ರೆ ಈಗ 1 ಗಂಟೆ ಬೇಕೇ ಬೇಕು ಎಲ್ಲರೂ ಹಾಲು ಕರ್ದು ಹಾಕೋ ಹೊತ್ತಿಗೆ ತಿಂಡಿ ಎಲ್ಲ ಕೊಟ್ಟು ಎಲ್ಲ ಮಾಡಿ. ಪ್ರತಿದಿನ ಹಸುಗಳು ತೊಳಿತೀರಾ? ಪ್ರತಿದಿನ ಹಸುಗಳು ತೊಳಿತೀವಿ. ಹಸು ತೊಳೆದ ಥರ ಹಾಲನ್ನೇ ಕರೆಯಲ್ಲ. ಯಾಕಂದ್ರೆ ತೊಪ್ಪ ಮಾಡ್ಕೊಂಡಿರ್ತವೆ, ಆಮೇಲೆ ನಮ್ಗೆ ಕುತ್ಕೊಳಕ್ ಮಾಡಕ್ಕೆ ಮತ್ತೆ ತೊಟ್ಟೆಲ್ಲ ಗಲೀಜಾಗಿರ್ತವೆ. ತೊಳೆದೇ ಬಿಟ್ರೆ ಬೆಸ್ಟು. ತೊಳೆದ್ರೆ ದನ ತೊಳೆದ ನಾವು ಯಾವತ್ತೂ ಕರೆಯಲ್ಲ. ಆಮೇಲೆ ನಮ್ದು 24 hours ನಾವು ಕರೆಂಟ್ ಇಳಿಸ್ಕೊಂಡಿರೋದು ಊರಿಂದ. ಹಂಗಾಗಿ ನಾವು ಹೋಟೆಲ್ ನಮ್ಗೆ ಎನಿ ಟೈಮ್ ಕರೆಂಟು ಇರ್ತದೆ.